ಮೆಚ್ಚುವಂತೆ ದೇವ ನಿರೂಪಿತನ ಮನಸ್ಸು. ಆರಾಧನೆ 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 ಎಲ್ಲರಿಗೂ ಆರಾಧನೆ 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 ಸ್ವರಸಿ ಆರಾಧನೆ ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನಿರೂಪಿತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನಿರೂಪಿತನ ಮನಸ್ಸು. ಆರಾಧನೆ 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 ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ, ಎಷ್ಟು ಆಸಕ್ತಿಯಿಂದ ನೀವು ಈ ದೇವರ ವಾಕ್ಯವನ್ನು ಕೇಳಲು ನೀವು ಸೇರಿ ಬಂದಿದ್ರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ದೇವರು ಮಹಾ ಅದ್ಭುತಗಳು, ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದಾವೆ. ಅದರ ನಿಮಿತ್ತ ನೀವೆಲ್ಲರೂ ಯಾರು ಎಚ್ಚರ ತಪ್ಪದಂತೆ ಇವತ್ತು ಎಚ್ಚರವಾಗಿದ್ದು, ಯಾವಾಗಲೂ ಎಚ್ಚರವಾಗಿದ್ದು ಲೋಕದಲ್ಲಿರುವ ಸಕಲ ಪರಿಶುದ್ಧರಿಗಾಗಿ ಪ್ರಾರ್ಥಿಸೋಣ ಎಂಬ ಈ ವಿಷಯದ ಮೇಲೆ ನಾವು ಮುಂದೆ ದೇವರ ವಾಕ್ಯದಲ್ಲಿ ಹೋಗೋಣ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಹೋದ ವಾರದಲ್ಲಿ ನಮ್ಮ ಸಹೋದರರು ಒಂದು ಪ್ರಶ್ನೆ ಹಾಕಿದ್ರು, ಬಹಳ ಅದ್ಭುತವಾದಂಥ ಪ್ರಶ್ನೆ ಹಾಕಿದ್ರು. ಹೊಸದಾಗಿ ಕರ್ತನಲ್ಲಿ ನಂಬಿಕೊಂಡು ಬಂದಿರತಕ್ಕಂಥ ಒಂದು ಸಹೋದರರು ನಮ್ಮ ಈ ಬೈಬಲ್ ಅಧ್ಯಯನದಲ್ಲಿ ಕೂತ್ಕೊಳ್ತಕ್ಕಂಥ ಎಲ್ಲ ನಮ್ಮ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೂತ್ಕೊಂಡಿದ್ದಾರೆ. ಅಲ್ಲಿಯ ವಚನದ ಮೇಲೆ ವಚನ ಬರ್ಕೊಳ್ತಾ ಇದ್ದಾರೆ. ಅವ್ರು ಹೇಳಿದ ಪ್ರಕಾರವಾಗಿ ದೇವರು, ಇಲ್ಲಿ ನಾವು ಓದಿದ್ದೇವೆ, ಈಗ ನೋಡಿದ್ರೆ ಯಾವಾಗಲೂ ಜಾಗರೂಕರಾಗಿದ್ದು ಸ್ವಸ್ಥಚಿತ್ತರಾಗಿದ್ದು ಸಕಲ ಪರಿಶುದ್ಧರಿಗಾಗಿ ಪ್ರಾರ್ಥನೆಗಳು ಹಾಗೂ ವಿಜ್ಞಾಪನೆಗಳು ಮಾಡುತ್ತೀರಿ ಎಂಬುದಾಗಿ ಅಪೊಸ್ತಲನಾದ ಪೌಲು ಈ ಎಚ್ಚರಿಕೆಯನ್ನು ಸೂಚಿಸ್ತಾ ಇದ್ದಾನೆ. ಯಾಕೆ ಎಚ್ಚರವಾಗಿ ಹಿಡ್ದೆ ಮಾಡಿದಾನೆಂದರೆ, ನಾವು ಯಾವತ್ತಿಗೂ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಹೋದ ಸಾರಿ ಕೇಳಿದ್ದೇವೆ. ಈ ಸಾರಿ ಲೋಕದಲ್ಲಿರುವ ಎಲ್ಲ ಪರಿಶುದ್ಧರಿಗಾಗಿ ಎಚ್ಚರವಾಗಿದ್ದು ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆ, ಎಲ್ಲ ಥರದ ಪ್ರಾರ್ಥನೆ. ಓದ್ತಿರಮ್ಮ ಆ ಮಾತನ್ನು, 18ನೇ ವಚನ. ನೀವು ಆತ್ಮ, ಎಫೆಸೀಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 19ವರೆಗೆ ಇರ್ತದೆ, 18ವರೆಗೆ ಓದ್ತೀರಿ. ಈಗ 18ನೇ ವಚನ ಓದ್ತಾ ಇದ್ದಾವೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರ ವೀಕ್ಷಕರು, ಯಸ್ಮತ್ತಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪರಿಶುದ್ಧರು, ಹಲ್ಲೆಲೂಯಾ, ಪರಿಶುದ್ಧರು ಎಲ್ಲರೂ ಹೇಳ್ತೀರಾ? ಪರಿಶುದ್ಧರು, ಆಮೇನ್. ಆಕೆ ಕೇಳ್ತಾ ಇದ್ರಿ, ಯಾಕೆ ಸಕಲ ಪರಿಶುದ್ಧರಿಗಾಗಿ ನಾವು ಎಚ್ಚರವುಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನತಕ್ಕಂಥ ಸತ್ಯವನ್ನು ನೋಡ್ತಾ ಇದ್ದೇವೆ ನಾವು. ಓದ್ತಿರಮ್ಮ? ನೀವೆಲ್ಲರೂ, ಎಫೆಸೀಯರಿಗೆ ಬರೆದ ಪತ್ರಿಕೆ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಆತ್ಮ ಪ್ರೇರಿತರಾಗಿ ಅಂದ್ರೆ ಯಾವಾಗಲೂ ಸಕಲ ವಿಧವಾದ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ಪ್ರಾರ್ಥಿಸಿರಿ. ಇದರಲ್ಲಿ ಹಾಗೆ ಇರಬಾರ್ದು. ಹೇಗಿರ್ಬೋದು? ಪೂರ್ಣ ಸ್ಥಿರಚಿತ್ತರಾಗಿ, ಸಂಪೂರ್ಣ ಸ್ಥಿರಚಿತ್ತರಾಗಿ, ಪರಿಪೂರ್ಣ ಪರಿಶುದ್ಧರ ಎಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಜಾಗರೂಕರಾಗಿ, ವಾಚ್ಫುಲ್, ಎಚ್ಚರವಾಗಿದ್ದು ಇರಬೇಕು. ನೋಡ್ರಿ, ವಿಜ್ಞಾಪನೆ ಮಾಡುತ್ತಾ ಆಮೇಲೆ ಹೇಳ್ತಾನೆ ಜಾಗರೂಕರಾಗಿ, ಎಚ್ಚರವಾಗಿದ್ದು ಇರಬೇಕು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಜನರು ಆಸಕ್ತಿಯಿಂದ ಕೇಳುತ್ತಾ, ಅನೇಕ ಜನರು ಇದಕ್ಕೆ ಪ್ರತ್ಯಕ್ಷವಾಗಿ ನನಗೆ ಭೇಟಿಯಾಗಿ
ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಫೋನ್ ಮಾಡಿ. ಹೌದು ಪಾಸ್ಟರ್, ಒಳ್ಳೆ ಮೆಸೇಜನ್ನು ತಗೊಂಡಿದ್ದೀರಿ ನೀವು. ಯಾಕಂದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಎಚ್ಚರ ಇಲ್ಲದೆ ಪ್ರಾರ್ಥನೆ ಮಾಡ್ತಿರೋದ್ರಿಂದ ನಮಗೆ ಅನೇಕ ವಿಫಲ ಎದುರಿಸ್ತಾ ಇದ್ದೇವೆ. ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಸಭೆಯಲ್ಲಿರುವ ಎಲ್ಲ ಭಕ್ತರು ನಮ್ಗೆ ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಭಕ್ತರು ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅವರು ವ್ಯರ್ಥವಾದ TV ಸೀರಿಯಲ್ಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವರ ಜೀವನದಲ್ಲಿ ಏನಾಗ್ತಾ ಇಲ್ಲ, ಪರಿಹಾರ, ಮಾರ್ಪಾಟ ಸಿಗ್ತಾ ಇಲ್ಲ, ಅದ್ಭುತಗಳಾಗ್ತಿಲ್ಲ. ಆದರೆ ಯಾವತ್ತಿಂದ ಪಾಸ್ಟರ್ ನೀವು ಈ ಸಬ್ಜೆಕ್ಟನ್ನು ಆರಂಭ ಮಾಡಿದ್ರಿ? ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸಿರಿ ಎಂಬುದಾಗಿ. ಈ ಒಂದು ಸಬ್ಜೆಕ್ಟ್ನಲ್ಲಿ ನಾವೆಲ್ಲ ಬಹಳ ಸಾರಿ ನೋಡಿದ್ದೇವೆ, ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಆದರೆ ಎಚ್ಚರ ಇಲ್ಲ, ಆದರೆ ಏಕಾಂತ ಪ್ರಾರ್ಥನೆ ಮಾಡ್ತೇವೆ ಆದರೆ ಎಚ್ಚರವಾಗಿರೋದಿಲ್ಲ. ನಾವು ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆಗಳಲ್ಲಿ ಮೊದಲನೇದಾಗಿ ಯಾವ ಪ್ರಾರ್ಥನೆ? ಏಕಾಂತ ಪ್ರಾರ್ಥನೆ. ಎರಡನೇದಾಗಿ ವಿಜ್ಞಾಪನೆ ಪ್ರಾರ್ಥನೆ. ಮೂರನೇದಾಗಿ ಏಕೀಭವಿಸಿ, ಸಭೆಯೊಂದಿಗೆ ಏಕೀಭವಿಸಿ ಮಾಡತಕ್ಕಂಥ ಪ್ರಾರ್ಥನೆ. ಈಗ ಅಷ್ಟೇ ಅಲ್ಲದೆ ಈ ಪ್ರಾರ್ಥನೆಗಳು ಎಲ್ಲ ಥರವಾದಂಥ ಪ್ರಾರ್ಥನೆ. ಮತ್ತೊಂದು, ಶೋಧನೆಗೆ ಒಳಗಾಗದಂತೆ ಎಲ್ಲರೂ ಏಕೀಭವಿಸಿ ಮಾಡ್ತಕ್ಕಂಥ ಪ್ರಾರ್ಥನೆ. ಹೀಗೆ ಪ್ರಾರ್ಥನೆಗಳಲ್ಲಿ ವಿಧವಾದಂಥ ಪ್ರಾರ್ಥನೆ. ವಿಜ್ಞಾಪನೆ ಪ್ರಾರ್ಥನೆ ಅಂದರೆ ನಾವು ಏಕಾಂತ ಪ್ರಾರ್ಥನೆ, ತಂದೆ ಮತ್ತು ನಾವು ಇಬ್ಬರು ಕೂಡಿ ದೇವರ ಹತ್ರ ಮಾತಾಡಿ, ಆ ಏಕಾಂತ ಸಮಯದಲ್ಲಿ ದೇವರ ಹತ್ರ ಏನೇನು ಸಮಸ್ಯೆಗಳಿದೆ, ನಮ್ಮ ಪಾಪ ಅಪರಾಧಗಳನ್ನು ಒಪ್ಕೊಂಡು ನನ್ನ ಪರೀಕ್ಷಿಸಿ ದೇವರೇ, ನನ್ನಲ್ಲಿ ಏನಾದ್ರು ತಪ್ಪಿದರೆ ತಿಳಿಸಿಕೊಡಿ ಎಂಬುದಾಗಿ ಏಕಾಂತ ಪ್ರಾರ್ಥನೆಯಲ್ಲಿ ದೇವರ ಅದ್ಭುತಗಳನ್ನು, ಸೂಚಕಗಳನ್ನು ಮತ್ತು ಅಗಮ್ಯವಾದಂಥ ರಹಸ್ಯಗಳನ್ನು ತಿಳಿಸ್ತಾನೆ. ಮತ್ತು ವಿಜ್ಞಾಪನೆ ಪ್ರಾರ್ಥನೆ ಅಂದರೆ ದೇವರು ಮತ್ತು ಪ್ರಜೆಗಳ ಮಧ್ಯದಲ್ಲಿ ನಿಂತುಕೊಂಡು ವಿಜ್ಞಾಪನೆ ಮಾಡುವುದು. ಪ್ರಜೆಗಳು ಮಾಡ್ತಿರ್ತಕ್ಕಂಥ, ವಿಶ್ವಾಸಿಗಳು ಭಕ್ತರು ಮಾಡ್ತಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ ಅವರ ಮೇಲೆ ಬಂದಿರತಕ್ಕಂಥ ತೀರ್ಪು, ಶಾಪ ಮತ್ತು ನಾಶ, ವೇದನೆಯಿಂದ ಅವರನ್ನು ತಪ್ಪಿಸೋದಕ್ಕಾಗಿ ಭಕ್ತರು ತಂದೆ ಹತ್ರ, ದೇವರ ಹತ್ರ ವಿಜ್ಞಾಪನೆ ಮಾಡ್ತಾರೆ. ಅಯ್ಯ, ಇವ್ರನ್ನು ಕಾಪಾಡದೇವರು ಎಂಬುದಾಗಿ. ಮೋಸೆ ಹೇಗೆ ಮಾಡಿದನು ಪ್ರಾರ್ಥನೆ? ಕರ್ತನೇ, ಈ ಇಸ್ರಾಯೇಲ್ ಜನಾಂಗದಲ್ಲಿರುವ ಇವರು ನೀನು ಐಗುಪ್ತದಿಂದ ಬಿಡಿಸ್ಕೊಂಡು ಬಂದಿದ್ದಿ, ಕರ್ತನೇ ನನ್ನ ಒಡೆಯನೇ, ಇವ್ರನ್ನ ನಾಶ ಮಾಡಿದ್ರೆ ನೀನು ಇವ್ರನ್ನ ಕರೆದು ಏನ್ ಮಾಡ್ದಂಗಾಗ್ತದೆ? ನಿನ್ನ ವಾಗ್ದಾನವನ್ನು, ನಿನ್ನ ನಿಬಂಧನೆಯನ್ನು ಮುರಿದಂಗಾಗ್ತದೆ ರಾಜ. ಕರ್ತನೇ, ನಿನ್ನ ವಾಗ್ದಾನವನ್ನು ನೆನಪು ಮಾಡ್ಕೊಂಬುದಾಗಿ ಮೋಸೆ ಪ್ರಾರ್ಥನೆ ಮಾಡಿರುವಾಗ 20 ಲಕ್ಷ ಜನರನ್ನು ದೇವರು ಕಾಪಾಡಿದನು. ಹಲ್ಲೆಲೂಯಾ. ಇದು ವಿಜ್ಞಾಪನೆ ಪ್ರಾರ್ಥನೆ. ಅದಕ್ಕಾಗಿ ಎಚ್ಚರವುಳ್ಳ ಈ ವಿಜ್ಞಾಪನೆ ಪ್ರಾರ್ಥನೆ. ಈ ರೀತಿಯಲ್ಲಿ ಅನೇಕ ಪ್ರಾರ್ಥನೆಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತು ಈ ವಿಜ್ಞಾಪನೆ ಈ ಒಂದು ಯಾವಾಗಲೂ ಎಚ್ಚರವಾಗಿರುವತಕ್ಕಂಥ ಪ್ರಾರ್ಥನೆ ಇರ್ತಕ್ಕಂಥ ಸತ್ಯವನ್ನು ನಾವು ನೋಡ್ಲಿಕ್ಕಿದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಪರಿಶುದ್ಧರೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ತಾ ಇದ್ದೇನೆ ನಾವು ಇವತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಎಲ್ಲ ಪರಿಶುದ್ಧರ ನಿಮಿತ್ತ ಪ್ರಾರ್ಥನೆ ಮಾಡು ಎಂಬುದಾಗಿ ಕೇಳ್ತಾ ಇದೆ. ಎಸ್ ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಕರ್ತನೆ ಸ್ತೋತ್ರ. ಎಲ್ಲ ಕರ್ತನೆ ಕ್ರಮೇಣವಾಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಬಹಳ ಒಳ್ಳೆಯವನು. ಆತನಂತ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಎಚ್ಚರವಾಗಿದ್ದು ಪ್ರತಿಯೊಂದು ವಿಷಯಗಳಲ್ಲಿ ನಾವು ಎಚ್ಚರವನ್ನು ತಪ್ಪದೇ ಇದ್ದು ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಜಾಗರೂಕರಾಗಿದ್ದು ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಇವತ್ತು ನಾವು ಈ ಒಂದು ಎಚ್ಚರವಾಗಿರ್ತಕ್ಕಂಥ ಪ್ರಾರ್ಥನೆಯಲ್ಲಿ ನಮ್ಮ ಹೃದಯಗಳನ್ನು ತಿರುಗಿಸಿಕೊಂಡು ಒಂದೊಂದಾಗಿ ಇವತ್ತು ಓದ್ತಾ ಇರುವಾಗ ಓದುವ ಎಲ್ಲ ಅಂಶಗಳು ಕೇಳಿಸ್ಕೊಳ್ದ ಮೇಲೆ ನಾನು ಸಿಂಪಲ್ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಆ ಎಕ್ಸ್ಪ್ಲನೇಷನ್ ಮಾಡಿರುವಾಗ ನೀವು ಜಾಗೃತಿಯಿಂದ ಕೇಳ್ತೀವಿ. ಯಾಕಂದ್ರೆ ಎಚ್ಚರವಾಗಿ ಇದ್ದು ಮಾಡುವ ಪ್ರಾರ್ಥನೆ, ದೇವರ ವಾಕ್ಯದ ಭಯಭಕ್ತಿಯಲ್ಲಿದ್ದು ಮಾಡತಕ್ಕಂಥ ಪ್ರಾರ್ಥನೆ. ಬಹಳ ಜನರು ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ, ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತೇವೆ, ಎಚ್ಚರ ಇಲ್ಲದೆ, ಜಾಗರೂಕರಾಗಿಲ್ಲದೆ. ಹಲ್ಲೆಲೂಯಾ. ನಾವು ಯಾವುದರಲ್ಲಿ ಜಾಗರೂಕರಾಗಿರಬೇಕು, ಯಾವುದರಲ್ಲಿ ಎಚ್ಚೆತ್ತುಕೊಂಡಿರ್ಬೇಕನ್ನತಕ್ಕಂಥ, ಯಾವುದರಲ್ಲಿ ಎಚ್ಚರವನ್ನು ವಹಿಸಬೇಕನ್ನತಕ್ಕಂಥ ಸತ್ಯವು ಇವತ್ತು ಇನ್ನೊಂದು ವಿಧವಾಗಿ ನಾವು ನೋಡ್ತಾ ಇದ್ದೇವೆ. ಎಫೆಸೀಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ಓದ್ತಾರೆ. ದಯಮಾಡಿ ನನ್ನ ಪ್ರಿಯ ವೀಕ್ಷಕರು, ದೇವಜನರು, ಪರಿಶುದ್ಧರು ಜಾಗ್ರತೆಯಿಂದ ಕೇಳಿಸ್ಕೊಳ್ತೀರಿ. ನಿಮ್ಮ ಜೀವನ, ನಿಮ್ಮ ಕುಟುಂಬ ಎಲ್ಲ ಯಶಸ್ವಿಯಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಓದ್ತೀರಿ ಕನ್ನಡದಲ್ಲಿ ನೋಡ್ರಿ. ಕಡೆಯದಾಗಿ, ಫೈನಲಿ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಫೈನಲಿ ಕಡೆಯದಾಗಿ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಂಡಿರಿ. ಲಿಸನ್ ಕೇರ್ಫುಲಿ. ನೀವು ಎಚ್ಚರವಾಗಿರ್ಬೇಕಂದ್ರೆ ಇಲ್ಲಿ ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧಗಳನ್ನು, ಯುದ್ಧ ವೀರನ್ನು ಧರಿಸಿಕೊಳ್ಳತಕ್ಕಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಕಾರಣ ನೋಡ್ರಿ, ಎಚ್ಚರಿಕೆ ಇದರಲ್ಲಿ. ಯುದ್ಧಕ್ಕೆ ನೇರವಾಗಿ ಹೋದ್ರೆ ಆಗ್ತದ ಗೆಲ್ಲಿಕ್ಕೆ?
ಯಾವುದ್ರಲ್ಲಿ ಎಚ್ಚರವಾಗಿರಬೇಕು? ಯುದ್ಧಕ್ಕೆ ಹೋಗ್ಲಿಕ್ಕೆ ಮುಂಚೆ ಮೊದಲು ಮನುಷ್ಯನು ಸೇನಾಪಡೆಯಲ್ಲಿ ಸೇರಬೇಕಾದ್ರೆ, ಸೇನಾಪಡೆಯಲ್ಲಿ ಬರಬೇಕಾದ್ರೆ ಅವನಿಗೆಲ್ಲ ತರಬೇತಿ ಬೇಕು. ತರಬೇತಿ ಬೇಕಿದ ನಂತರ ಆತನ ತರಬೇತಿ ಪಡ್ಕೊಂಡಿದ್ದು ಅಷ್ಟೇ ಸಾಕಾಗುದಿಲ್ಲ, ಆತನು ಎಲ್ಲಾ ಸರ್ವಾಯುಧಗಳನ್ನು, ತನ್ನ ಅಂಗರಕ್ಷಣೆಯನ್ನು ಮತ್ತು ದಾಳಿ ಮಾಡೋದಕ್ಕಾಗಿ ಬೇಕಾಗಿರುವ ಎಲ್ಲ ಆಯುಧಗಳನ್ನು ಧರಿಸಿಕೊಳ್ಳಬೇಕನ್ನತಕ್ಕಂಥ ಈ ಎಚ್ಚರಿಕೆ ತಪ್ಪುತ್ತಾ ಇದ್ದೇವೆ ಅನ್ನತಕ್ಕಂಥ ಸತ್ಯ ಇವತ್ತು ನಾವಿಲ್ಲಿ ತಿಳ್ಕೋಬೇಕು. ಸರ್ವಾಯುಧಗಳನ್ನು, ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಕಾರಣ ಏನಂದ್ರೆ, ನಾವು ಹೋರಾಡೋದು ನಮ್ಮ ಮನೆಯಲ್ಲಿರ್ತಕ್ಕಂಥ ಶತ್ರುಗಳಲ್ಲ, ನಮ್ಮ ಕಣ್ಣು ಕಾಣತಕ್ಕಂಥ ಮನುಷ್ಯರಿಂದಲ್ಲ ನಮ್ಮ ಹೋರಾಟ, ಆದರೆ ಪ್ರಭುತ್ವಗಳ ಮೇಲೆಯೂ, ಅಂದ್ರೆ ಆಳ್ವಿಕೆ ಪ್ರಭುತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಲೋಕದ ಅಧಿಕಾರದ ಅಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ಆತ್ಮಿಕ ದುಷ್ಟ ಶಕ್ತಿಗಳ ಮೇಲೆಯೂ ಹೋರಾಡುವರಾಗಿದ್ದೇವೆ. ಅದರಿಂದ ನೋಡ್ರಿ, ಲಿಸನ್ ಕೇರ್ಫುಲಿ, ಎಲ್ಲಿ ಜಾಗತ್ತಾರೆ? ಕೆಟ್ಟ ದಿನಗಳಲ್ಲಿ, ದಿನಗಳು ಅಂದ್ರೆ ಉಪದ್ರವ, ಕೆಟ್ಟ ದಿನಗಳು, ಹಿಂಸೆಯ ದಿನಗಳು ಮತ್ತು ಅನೇಕ ರೀತಿಯಾದಂತಹ ಸಮಸ್ಯೆಗಳು ಬರುವ ಕೆಟ್ಟ ದಿನಗಳಲ್ಲಿ ಅವುಗಳನ್ನು ಎದುರಿಸಿರಿ. ಮಾಡಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನು ಮಾಡಿ ನಿಲ್ಲಲು, ಎಕ್ಸರ್ಸೈಸ್, ವ್ಯಾಯಾಮ ಮಾಡಿ ನಿಲ್ಲಲು ಶಕ್ತರಾಗಿರುವಂತೆ ದೇವರ ಸರ್ವಾಯುಧಗಳನ್ನು ಎದಕ್ಕಾಗಿ? ನಿಮಗಾಗಿ ಧರಿಸಿಕೊಳ್ಳಿರಿ. ಒಂದೊಂದಾಗಿ ಕೇಳ್ತೀರಿ, ದಯಮಾಡಿ ಬಹಳ ಜಾಗ್ರತೆಯಿಂದ. ಸತ್ಯ ಎಂಬ ನಡಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ. ಎರಡನೇದು, ಮತ್ತು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು, ಸಮಾಧಾನದ ವಿಷಯದ ಸುವಾರ್ತೆ ಎಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ಎಲ್ಲದಕ್ಕಿಂತ ಬಹು ಹೆಚ್ಚಾಗಿ ನಂಬಿಕೆ, ವಿಶ್ವಾಸ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದುದರಿಂದ ನೀವು ಕೆಡುಕನ ಅಗ್ನಿಬಾಣಗಳು, ಅರ್ಥ ಆಗ್ತಾ ಇದೆ ಈಗ? ಎಚ್ಚರವಾಗಿ ಎದುರಿಗೆ ಕೆಡುಕನ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗಿರುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವು, ಅಂದ್ರೆ ಹೆಲ್ಮೆಟ್, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಆತನು ಕೊಡುವ ದೇವರ ವಾಕ್ಯ ಎಂಬ ಖಡ್ಗವನ್ನು ಹಿಡಿದುಕೊಂಡು ನೀವು ಆತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದಂತಹ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ಪರಿಶುದ್ಧರ ಎಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನ್ನ ಸಬ್ಜೆಕ್ಟ್ ಏನಂದ್ರೆ ಎಚ್ಚರವಾಗಿರಿ. ನನ್ನ ಸಬ್ಜೆಕ್ಟ್ ಏನಂದ್ರೆ ಜಾಗರೂಕರಾಗಿರಿ. ನನ್ನ ಸಬ್ಜೆಕ್ಟ್ ಏನಂದ್ರೆ ಎಲ್ಲಾ ವಿಷಯದಲ್ಲಿ ಜಾಗರೂಕರಾಗಿದ್ದು ವಿಜ್ಞಾಪನೆ ಪ್ರಾರ್ಥನೆಯಲ್ಲಿ ಆಗಲಿ, ಯಾವ ಪ್ರಾರ್ಥನೆಯಲ್ಲಿ ಆಗಲಿ ನಾವು ನಿಂತುಕೊಳ್ಬೇಕು. ಇವತ್ತು ಲೋಕದಲ್ಲಿರುವ ಸಕಲ ಪರಿಶುದ್ಧರ, ಹಲ್ಲೆಲೂಯಾ, ಲೋಕದಲ್ಲಿರುವ ಸಕಲ ಪರಿಶುದ್ಧರ ವಿಷಯದಲ್ಲಿ ಜಾಗರೂಕರಾಗಿ ಪೂರ್ಣ ಸ್ವಸ್ಥ ಚಿತ್ತರಾಗಿ, ಅಂದ್ರೆ ಪ್ರಜ್ಞೆ ಉಳ್ಳವರಾಗಿ ಪ್ರಾರ್ಥಿಸ್ರಿ ಎಂಬ ವಿಷಯದಲ್ಲಿ ನಿಮ್ಮ ಹತ್ರ ನಾನು ಈ ಅದ್ಭುತವಾದಂಥ ನನ್ನ ಲೈಫನ್ನೇ, ನಮ್ಮ ಸೇವೆಯಲ್ಲಿರ್ತಕ್ಕಂಥ ಒಂದು ಲೈಫನ್ನೇ, ಅನೇಕ ಜನರ ಕೌಟುಂಬಿಕ ಜೀವನ, ಬಿಸ್ನೆಸ್ ಜೀವನ, ಸೇವೆ ಜೀವನ, ಎಲ್ಲದರಲ್ಲಿ ತನ್ನ ಲೈಫನ್ನೇ ಚೇಂಜ್ ಮಾಡತಕ್ಕಂಥ ಒಂದು ಅದ್ಭುತವಾದಂಥ ಈ ಬರೆದಿರ್ತಕ್ಕಂಥ ಅಪೊಸ್ತಲನಾದ ಪೌಲನು, ದೊಡ್ಡ ವಿದ್ವಾಂಸನು, ಬೈಬಲ್ನ ಗ್ರಂಥಕರ್ತನು. ಈತನ ಪತ್ರಿಕೆಗಳ ಅರ್ಥ ಮಾಡ್ಕೊಳ್ಬೇಕಾದ್ರೆ ನನಗೆ ಇವತ್ತು 30 ವರ್ಷ ಆಗಿರ್ಬೋದು, ಇವತ್ತು 32 ವರ್ಷಗಳಾಯಿತು. ಅದಕ್ಕಾಗಿ ನೀವು ಕೆಲವಿನ ವಿಷಯದಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಎಲ್ಲ ಪ್ರಾರ್ಥನೆಗಳಲ್ಲಿ ಎಚ್ಚರವಾಗಿದ್ದು ಉಪವಾಸ ಪ್ರಾರ್ಥನೆ, ಎಚ್ಚರವಾಗಿದ್ದು ಏಕಾಂತ ಪ್ರಾರ್ಥನೆ, ಎಚ್ಚರವಾಗಿದ್ದು
ಹಲ್ಲೆಲೂಯಾ. ಸಮೂಹ ಪ್ರಾರ್ಥನೆ, ಎಲ್ಲರೂ ಕೂಡಿ ಏಕೀಭವಿಸಿ ಮಾಡತಕ್ಕಂಥ ಪ್ರಾರ್ಥನೆ, ಎಚ್ಚರವಾಗಿದ್ದು ವಿಜ್ಞಾಪನೆ ಪ್ರಾರ್ಥನೆ ಮಾಡೋದ್ರ ವಿಷಯದಲ್ಲಿ ಎಚ್ಚರ ಜಾಗರೂಕತೆಯಿಂದಿರಬೇಕು. ಓಕೆ, ಈಗ ಇಲ್ಲಿ ನಾವು ಯಾವುದರ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕು? ಹಲ್ಲೆಲೂಯಾ. ಇಲ್ಲಿ ಪ್ರೇಯರ್ ಮಾಡ್ಲಿಕ್ಕೆ ಮುಂಚೆ ಯಾವುದರ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಫೆಸಿ 6:10-18 ಓದಿದ್ವಿ ನಾವು. ಯಾವುದ್ರ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕು? ಕೊನೆಗೆ ಅಲ್ಲಿ ಹೇಳ್ತಾನೆ, ಸಕಲ ಪರಿಶುದ್ಧರ ವಿಷಯದಲ್ಲಿ ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥನೆ ಎಲ್ಲ ತರವಾದ ವಿಜ್ಞಾಪನೆಗಳನ್ನು ಮಾಡುತ್ತೀರಿ ಎಂಬುದಾಗಿ. ಯಾವ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕು? ಇಲ್ಲಿ ಏನು ಜಾಗ್ರತೆಯನ್ನು ಕಲಿಸ್ಕೊಟ್ಟಿದ್ದಾನಂದ್ರೆ ಅಪೊಸ್ತಲನಾದ ಪೌಲು, ಸಕಲ ಪರಿಶುದ್ಧ ಆತ್ಮೀಯ ವಿಷಯವಾಗಿ ಸಕಲ ಪರಿಶುದ್ಧರ ವಿಷಯದಲ್ಲಿ ಅದ್ಭುತವಾದಂಥ ಅರ್ಥ ಬರೆದಿದ್ದಾನೆ. ಇಲ್ಲಿ ನಾವು ಈಗ ವಾಚ್ ಅಂಡ್ ಪ್ರೇ ಎಂಬ ಮೂಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ಸುಮಾರಷ್ಟು ತಿಂಗಳದಿಂದ. ಅದ್ಭುತವಾಗಿ ದೇವರು ಫಲಿತಾಂಶವನ್ನು ಕೊಡ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ನಮಗೆ ದೇವರು ಬಯಲ್ಪಡಿಸಿದ್ದೇನೆಂದ್ರೆ, ಪ್ರಕಟಗೊಳಿಸಿದ್ದೇನೆಂದ್ರೆ, ವಾಚ್ ಅಂಡ್ ಪ್ರೇ. ಅದ್ಭುತವಾದಂಥ ಅಭಿಯಾನ, ಅದ್ಭುತವಾದಂಥ ಒಂದು ಮೂಮೆಂಟ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದರಿಂದ ಈ ಸಬ್ಜೆಕ್ಟ್ ಮೇಲೆ ನಾನು ಯಾಕೆ ಮಾತಾಡ್ತಾ ಇದ್ದರೆ, ನಮ್ಮ ಎಲ್ಲ ಟೀಮ್ನಲ್ಲಿದ್ದವರು, ನಮ್ಮ ಪೀಸ್ ಮೇಕರ್ಸ್ ಎಂಬ ಟೀಮ್ನಲ್ಲಿದ್ದ ಎಲ್ಲ ವಾಚ್ ಅಂಡ್ ಪ್ರೇ ಮಾಡ್ತಕ್ಕಂಥ, ಪ್ರಾರ್ಥನೆ ಮಾಡ್ತಕ್ಕಂಥ ಎಲ್ಲ ಪರಿಶುದ್ಧರಿಗೆ ಜಾಗರೂಕರಾಗಿರುವಂತೆ ಮತ್ತು ಲೋಕದಲ್ಲಿರುವ ಸಕಲ ಪರಿಶುದ್ಧರು ಕೂಡ ಪರಿಶುದ್ಧರಿಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಭಾವನೆ ನಮ್ಮಲ್ಲಿ ಆತ್ಮ ಪ್ರೇರಣೆ ಬರಬೇಕೆಂಬುದಾಗಿ ಈ ಒಂದು ಮಾತನ್ನು ನಿಮ್ಮ ಹತ್ರ ತಂದಿದ್ದೆ ನಾನು. ಈಗ ನಾವು ಓದಿದ್ದೇವೆ ಎಫೆಸಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-18 ಓದಿದ್ದೇವೆ ನಾವು. ಅದರಲ್ಲಿ ಕೊನೆಯ ವಚನದಲ್ಲಿ ಹೇಳಲಾಗಿದೆ, ಎಲ್ಲಾ ಪರಿಶುದ್ಧರ ವಿಷಯದಲ್ಲಿ ಜಾಗರೂಕರಾಗಿ ಸ್ವಸ್ಥ ಚಿತ್ತವುಳ್ಳವರಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಎಚ್ಚರವಾಗಿರು ಅಂತ ಹೇಳಿದ್ರೆ ಏನು ಎಚ್ಚರವಾಗಿರಬೇಕು, ಹೇಗೆ ಎಚ್ಚರವಾಗಿರಬೇಕು ಅನ್ನತಕ್ಕಂಥದ್ದನ್ನು ಅಪೊಸ್ತಲನಾದ ಪೌಲು 10ರಿಂದ ಆ ಎಚ್ಚರಿಕೆಯನ್ನು ತೋರಿಸ್ಕೊಟ್ಟಿದ್ದಾನೆ. 10ರಿಂದ ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದೊಂದು ಪದಗಳು, ಈತನ ರಚನೆ ನನ್ನ ಜೀವನದಲ್ಲಿ, ಅನೇಕ ಸೇವಕರ ಜೀವನದಲ್ಲಿ ಅದ್ಭುತವಾದಂಥ ಮಾರ್ಪಾಡು ತಂದೆ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ, ಈಗಿನ ಕಾಲದಲ್ಲಿ ನಾವು ಪರಿಶುದ್ಧರು ಅಂದ್ರೆ ಎಲ್ಲರೂ ಬಂದರು, ಸೇವಕರು ಬಂದರು, ಸುವಾರ್ತಿಕರು ಬಂದರು, ಪ್ರವಾದಿಗಳು ಬಂದರು, ಪಾಲಕರು ಬಂದರು, ಸಭಾಪಾಲಕರು ಮತ್ತು ಬೋಧಕರು ಮತ್ತು ಎಲ್ಲ ವಿಶ್ವಾಸಿಗಳು ಕೂಡ ಬಂದರು ಇದರೊಳಗೆ. ಅದಕ್ಕಾಗಿ ಇಲ್ಲಿ ಎಫೆಸಿಯರ ಬರೆದ ಪತ್ರಿಕೆಯಲ್ಲಿ ನಾವು ಆ ಮಾತನ್ನು ಅದ್ಭುತವಾಗಿ ಏನಂತ ಹೇಳ್ಕೊಂಡು 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವು ಆ ದಿನಗಳಲ್ಲಿ ಬಹು ದೇವರಿಂದ ತ್ರಾಣ ಶಕ್ತಿಯನ್ನು ಹೊಂದಿದ್ದವರಾಗಿರಿ. ಆಮೇಲೆ ಪುಟ್ ಆನ್ ಆಲ್ ದ ಆರ್ಮೋರ್, ನೀವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡು ದುಷ್ಟನು ಸೈತಾನನನ್ನು, ಅಂದ್ರೆ ಸೈತಾನ ಶಕ್ತಿಯನ್ನಲ್ಲ, ಹಲೋ ಲಿಸನ್ ಕೇರ್ಫುಲಿ, ಸೈತಾನನು ಬಲಿಷ್ಠನಲ್ಲ, ಶಕ್ತಿವಂತನಲ್ಲ ಅನ್ನತಕ್ಕಂಥ ಸತ್ಯ ಇದರಲ್ಲಿ ಕೂಡ ತಿಳ್ಕೋಬೇಕು ನಾವು. ಹಲ್ಲೆಲೂಯಾ. ದೇ ಹ್ಯಾವ್ ನೋ ಪವರ್ ಅಪಾನ್ ಅಸ್. ನಮ್ಮ ಮೇಲೆ ಅವರಿಗೆ ಸೈತಾನಿಗೇನಿಲ್ಲ ಅಧಿಕಾರವಾಗಲಿ, ಅವರ ಮೇಲೆ ಪ್ರಭಾವ ಆಗಲಿ, ನಮ್ಮ ಮೇಲೆ ಪ್ರಭಾವ ಆಗಲಿ ಇರುವುದಿಲ್ಲ. ಆದರೆ ಅವರಿಗೆ ಲೋಕದ ಕತ್ತಲ ಮೇಲೆ ಪ್ರಭಾವ ಇರ್ತದೆ. ಅದಕ್ಕಾಗಿ ಇದಕ್ಕೆ ಹೇಳಿದೆ, ಸೈತಾನನ ಎಲ್ಲ ತಂತ್ರೋಪಾಯಗಳಿಂದ ಜಾಗರೂಕರಾಗಿರೋಣ, ಅಂದ್ರೆ ಎಚ್ಚರಿಕೆಯಲ್ಲಿ ವಹಿಸ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಲ್ಲಿ ಒಂದೊಂದು ವಿಷಯಗಳು ತಿಳಿಸ್ಕೊಳ್ತಾ ಹೋಗ್ತೇನೆ. ಸೈತಾನನ ಎಲ್ಲಾ ತಂತ್ರೋಪಾಯಗಳಿಂದ ಬಹಳ ಜಾಗರೂಕರಾಗಿರಿ. ಹೇಗೆ ಜಾಗರೂಕರಾಗಿರಬೇಕು? ಸರ್ವ ಆಯುಧಗಳನ್ನು ಧರಿಸಿಕೊಂಡು. ಏನು ಆಯುಧಗಳು? ಸರ್ವ ಆಯುಧಗಳನ್ನು ಧರಿಸಿಕೊಂಡು. ಆ ಸರ್ವಾಯುಧಗಳಂದ್ರೆ ನಾವು ಬಹಳ ಜನ ಪ್ರೇಯರ್ ವಾರಿಯರ್ ಎಂಬುದಾಗಿ ಹೇಳ್ತೀವಿ. ಹಲೋ ನಾವೇನು ಮಾಡಿದ್ರೆ ಪ್ರೇಯರ್ ವಾರಿಯರ್ ಎಂಬುದಾಗಿ ಹೇಳ್ತೇವೆ. ನಾನು ಬೈಬಲಲ್ಲಿ ಎಲ್ಲೂ ಪ್ರೇಯರ್ ವಾರಿಯರ್ ಅಂತ ನಾನು ಓದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸಿಂಪಲ್ ಪ್ರೇಯರ್ ಮಾಡೋರು ಎಂಬುದಾಗಿ ನಾನು ಓದಿದ್ದೀನಿ. ನೀವು ವಾರ್ ಮಾಡೋದು ಬೇಕಾಗಿಲ್ಲ. ಕ್ರೈಸ್ತವರೇ, ಈ ಸತ್ಯವನ್ನು ತಿಳ್ಕೊಳ್ಳೋಣ. ವಿ ಆರ್ ನಾಟ್ ಪ್ರೇಯರ್ ವಾರಿಯರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಹಲೋ ಆರ್ ಯು ಲಿಸನಿಂಗ್ ಟು ಮೀ? We are not a prayer warrior in the kingdom of God. Listen carefully, kingdom of God. We are the citizen of the kingdom of God. ನಾವು ಪ್ರಾರ್ಥನಾ ಅಂದ್ರೆ ನಾವು ವಾರಿಯರ್ಸ್ ಅಲ್ಲ, ಪ್ರಾರ್ಥನಾ ಪರರೇ ಹೊರತು ವಾರಿಯರ್ಸ್ ಅಲ್ಲ. ಆದ್ರೆ ನಾವು ದೇವರ ರಾಜ್ಯದಲ್ಲಿ ಯುದ್ಧ ವೀರರಲ್ಲ, ನಾವು ದೇವರ ರಾಜ್ಯದಲ್ಲಿ ಪೌರರಾಗಿದ್ದೇವೆ. ಏನಾಗಿದ್ದೇವೆ?
ಪೌರರಂದ್ರೆ ಸಿಟಿಸನ್ಸ್. ಒಳ್ಳೆ ಕನ್ನಡದಲ್ಲಿ ಪೌರರಾಗಿದ್ದೇವೆ. ನಾವೇನಾಗಿದೆ? ಪೌರರಾಗಿದ್ದೇವೆ. ಹಲ್ಲೆಲೂಯ. ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದೆ ಹೊರತು ಪ್ರಾರ್ಥನಾ ವೀರರು ಅಂತ ಹೇಳ್ತಾರೆ. ಸಂತೋಷ, ಅದು ಕೂಡ ಬಹಳ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಆದರೆ ಬೈಬಲ್ ಅಲ್ಲಿ ನಾನು ಕಂಡಿಲ್ಲ ಎಲ್ಲೂ. ಇವತ್ತು ವೀರರು ಯಾರು? ಹಲೋ, ಸೈನ್ಯ ವೀರರು ಯಾರ್ರೀ? ದೇವರ ರಾಜ್ಯದಲ್ಲಿದ್ದವರಿಗೆ. ನಮಗೆ ನಮ್ಮನ್ನು ಕಾಪಾಡತಕ್ಕಂಥ ಸೈನಿಕರು, ಸೇನಾಪಡೆ ಯಾರ್ರೀ? ಎಸ್, ವೆರಿ ಗುಡ್. ಈ ಹೊಸದಾಗಿ ಬಂದಿರುವ ಕ್ರೈಸ್ತವರು, ಥ್ಯಾಂಕ್ ಯು ವೆರಿ ಮಚ್. ದೇವದೂತರು, ದೇವರ ರಾಜ್ಯದಲ್ಲಿರುವ ಪೌರರು ಆಗಿರುವ ನಮಗೆ, ನಾಗರಿಕರು, ಸಿಟಿಸನ್ ಆಗಿರುವ ನಮ್ಮನ್ನು ಕಾಪಾಡೋದಕ್ಕಾಗಿ ದೇವದೂತರು ಸೈನ್ಯ ವೀರರಾಗಿದ್ದಾರೆ ಹೊರತು ನಾವು ಸಿಂಪಲ್ ಓನ್ಲಿ ಪ್ರೇಯರ್ ಮಾಡೋರಾಗಿದ್ದೇವೆ. ಏನಾಗಿದ್ದು ಪ್ರೇಯರ್ ಮಾಡೋರಾಗಿದ್ದೇವೆ? ಎಚ್ಚರವಾಗಿ. ದಿಸ್ ಇಸ್ ದ ಕಿಂಗ್ಡಮ್ ಗಾಸ್ಪಲ್, ಮೈ ಡಿಯರ್ ಬ್ರದರ್ ಸಿಸ್ಟರ್. ಇದು ದೇವರ ರಾಜ್ಯದ ಸುವಾರ್ತೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾವು ದೇವರ ರಾಜ್ಯದಲ್ಲಿ ಏನಾಗಿದ್ದೇವೆ? ನಾವು ಸಿಟಿಸನ್ಸ್, ಪೌರರಾಗಿದ್ದೇವೆ. ದೇವರ ರಾಜ್ಯದಲ್ಲಿ ಸೇನಾಪಡೆ ಯಾರು? ದೇವರ ದೂತಗಳು, ಅಗ್ನಿರಥಗಳು, ರಥರಾಶ್ಯಗಳು ದೇವರ ರಾಜ್ಯ. ಮತ್ತು ದೇವರ ರಾಜ್ಯದಲ್ಲಿ ಸೇನಾಪಡೆ ಯಾವುದ್ರಿ? ಕಣ್ಣಿಗೆ ಕಾಣುವಂಥ ಸೇನಾಪಡೆ ಒಂದಿದೆ. ಕಣ್ಣಿಗೆ ಕಾಣುವಂಥ ಸೇನಾಪಡೆ ಯಾವುದ್ರಿ? ಯಾರ್ಯಾರು ಗೊತ್ತಿದೆ? ನನಗೂ ಗೊತ್ತಿಲ್ಲ ಇತ್ತು. ಕೆಲವು ಭಕ್ತರು ಹೇಳಿದ್ಕೊಳ್ಳಿ ಗೊತ್ತಾಯ್ತು. ಎಲ್ಲರೂ ಹೇಳ್ತಿರಲ್ವ್ಯಾ? ಸೇನಾಪಡೆ ಯಾರ್ರಿ? ಕಡಜದ ಹುಳಗಳು, ಹಾರ್ನೆಟ್, ಕಂದಿರಿಗಳು. ಹನಿಬಿ ಅಲ್ಲ, ಕಂದಿರಿಗಳು. ಹನಿಬಿ ಒಂದು ಬೇರೆ ಜಾತಿ. ಅದು ಹನಿಬಿ ಅಂದ್ರೆ ಇದು ಕನ್ನಡದಲ್ಲಿ ಕಡಜದ ಹುಳಗಳಂತ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಹಾರ್ನೆಟ್ ಎಂಬುದಾಗಿ ಹೇಳ್ತಾರೆ. ಇದು ದೇವರ ಯುದ್ಧ ಸೈನಿಕರು. ಕೇಳಿದ್ರಿ ಎಲ್ಲರೂ? ಯಾವಾಗದೆ ಕೇಳಿದೇವು ನಾವು, ನೆನಪಿರುವುದಿಲ್ಲ ಅಷ್ಟೇ. ನನಗೂ ನೆನಪಿರುವುದಿಲ್ಲ. ದೇವರು ಯುದ್ಧ ಮಾಡ್ತಿರುವಾಗ, ಯೋಶುವನ ಯುದ್ಧ ಮಾಡ್ತಿರುವಾಗ, ಯೋಶುವನ ಯುದ್ಧದಲ್ಲಿ ಯೋಶುವನ ಕತ್ತಿಯಿಂದ ಸಂಹರಿಸಿದಕ್ಕಿಂತಲೂ ದೇವರು ಕಡಜದ ಹುಳಗಳಿಂದ ಅನೇಕ ಜನರನ್ನಲ್ಲೇ ಯುದ್ಧದಲ್ಲಿ ಹತ ಮಾಡಿದ್ದಾನೆ. ಓಹ್, ವಿ ಗಾಟ್ ಆರ್ಮಿ ಬ್ರದರ್, ದಟ್ಸ್ ಅ ಗಾಡ್ಸ್ ಆರ್ಮಿ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಕೆಲಸ ಏನಂದ್ರೆ ಜಾಗರೂಕರಾಗಿರೋದು ನಮ್ಮ ಕೆಲಸ. ನಾಗರಿಕರ ಕೆಲಸ ಏನು? ಪೌರರ ಕೆಲಸ ಏನು? ಜಾಗರೂಕರಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ನಮ್ಮ ಕೆಲಸ. ಬಹಳ ಜನರು ಈ ನಾಗರಿಕರನ್ನು, ಈ ಪೌರರನ್ನು ಮಿಲಿಟರಿ ಫೋರ್ಸ್ ಆಗಿ ಮಾಡ್ತಾರೆ. ನಾ ದಯಮಾಡಿ ನೀವೆಲ್ಲ ಮಿಲಿಟರಿ ಫೋರ್ಸ್ ಆಗ್ಲಿಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ. ನಮಗಾಗಿ ಮಿಲಿಟರಿ ಫೋರ್ಸ್ ಯಾರಿದ್ದಾರೆ? ದೇವರ ದೂತಗಳಿದೆ, ಕಡಜದ ಹುಳುಗಳಿದೆ, ಮತ್ತೇನಿದೆ ರೀ? ನೆನಪು ಮಾಡ್ಕೊಡ್ರಿ. ಎಕ್ಸಲೆಂಟ್ ಆಗಿ ಬಂತು ನೋಡ್ರಿ. ಕ್ಲಿಕ್ ಕ್ಲಿಕ್. ಮಿಡತೆಗಳು, ಪ್ಲೇಗು, ಮಾರಕ ಸೋಂಕು, ರೈಟ್, ಸೂರ್ಯ ಚಂದ್ರ, ಮತ್ತೇನಿದೆ? ಸೂರ್ಯ ಚಂದ್ರನು ಯುದ್ಧ ಮಾಡ್ತಾನೆ. ಮತ್ತೇನಿದೆ? ಅಗ್ನಿಗಂಧ, ಬ್ರೈಮ್ ಸ್ಟೋನ್ಸ್, ಅಗ್ನಿಗಂಧಕ ಕಲ್ಲುಗಳು ಮತ್ತು ಆನೆ ಕಲ್ಲುಗಳು, ಇವೆಲ್ಲ ದೇವರ ಸೈನ್ಯದ ಶಸ್ತ್ರಾಸ್ತ್ರಗಳಾಗಿದೆ. ಮತ್ತು ದೇವರ ದೂತಗಳು ಅದಕ್ಕಾಗಿ ಪ್ರಹಾರ ಮಾಡತಕ್ಕಂತಾಗಿರ್ತದೆ. ಎಲ್ಲರೂ ಹೇಳ್ತಿರಲ್ವ? ಆದ್ರೆ ನಾಗರಿಕರಾದ ನಮ್ಮ ಕೆಲಸ ಹೇಳು, ಜಾಗರೂಕರಾಗಿದ್ದು ಸೈತಾನನ ಎಲ್ಲಾ ತಂತ್ರೋಪಾಯಗಳನ್ನು ತಿಳಿದವರಾಗಿದ್ದು. ಎಲ್ಲರೂ ಗಮನಿಸ್ತೀರಿ? ಏನು ತಿಳಿದವರಾಗಿದ್ದು? Satan is not powerful, my dear brother, upon us. Do you know? Upon us. It may be power on the darkness. Hallelujah. But it has no power upon the God's people. Those who are believed and sealed by the Holy Spirit and sanctified by the blood of Jesus Christ, and they are being called the saints of the God. The saints of God has authority over all the demons and all the powers of the darkness and all the powers of the power. The saints of God has a power. Hallelujah. ದೇವರ ಭಕ್ತರಿಗೆ ಆ ಶಕ್ತಿ ಇದೆ ಹೊರತು ಸೈತಾನಿಗೆ ಶಕ್ತಿ ಇಲ್ಲ. ಆದರೆ ಸೈತಾನನು ಕುತಂತ್ರಿ, ಯುಕ್ತಿ ಉಳ್ಳವನು. ಅದಕ್ಕಾಗಿ ಸೈತಾನನ ತಂತ್ರೋಪಾಯಗಳನ್ನು ತಿಳಿದವರಾಗಿದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಂತ ಹೇಳ್ತಾನೆ. ಹಲ್ಲೆಲೂಯಾ. ಸೈತಾನ ತಂತ್ರೋಪಾಯ ನೋಡಿ ಹೆಂಗ್ ಬರ್ತದೆ. ಸೈತಾನ ತಂತ್ರೋಪಾಯ, ಸೈತಾನನ ಹೇಗೆ ತಂತ್ರೋಪಾಯ ಮಾಡ್ತಾನೆ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಸೈತಾನನ ತಂತ್ರೋಪಾಯ ಹೆಂಗಿರ್ತದೆ? ಈಗ ನೀವು ಕರ್ತನ ಸಮ್ಮುಖದಲ್ಲಿ ಭಯಭಕ್ತಿಯನ್ನು ನಡ್ಕೊಳ್ತಾ ಇದ್ದೀರಿ. ಸೈತಾನ ಅಂತ ವೆರಿ ಸಿಂಪಲ್ ಇರ್ತದೆ. ನಿಮ್ಮನ್ನು ಪಾಪದಲ್ಲಿ ಬೆಳೆಸಿದ್ರೆ ಸಾಕು. ಅದಕ್ಕಾಗಿ ಆ ಸೈತಾನನ ತಂತ್ರೋಪಾಯಗಳನ್ನು ತಿಳಿದವರಾಗಿ ಎಚ್ಚರವಾಗಿದ್ರೆ ನಿಮ್ಮ ಮೇಲೆ ಬರುವ ದಾಳಿಗೆ ಸರ್ವಾಯುಧಗಳು, ನಿಮ್ಮನ್ನು ಸರ್ವಾಯುಧಗಳು, ನೀವು ಧರಿಸಿಕೊಂಡಿರುವ ಸರ್ವಾಯುಧಗಳು ಯಾರ ಆಯುಧಗಳು? ಇವು ದೇವರ ಆಯುಧಗಳು ಧರಿಸಿಕೊಂಡ್ರೆ
ಹಲ್ಲೆಲೂಯಾ. ನಮ್ಮ ಮೇಲೆ ಬರುವ ದಾಳಿ ಆ ಆಯುಧಗಳು ತಡೀತದೆ. ಇನ್ನೊಂದು ಹೇಳ್ತಾ ಇದ್ದಾನೆ, ವಿ ಹ್ಯಾವ್ ಅಫೆನ್ಸಿವ್ ಅಂಡ್ ಡಿಫೆನ್ಸಿವ್ ಆಯುಧಗಳಿದೆ. ಅಂದ್ರೆ ಅಫೆನ್ಸಿವ್ ಅಂದ್ರೆ ನಾವು ದಾಳಿ ಮಾಡತಕ್ಕಂಥ ಖಡ್ಗನೂ ನಮ್ಮ ಹತ್ರ ಇದೆ, ಬಂದಿರುವ ದಾಳಿಯನ್ನು ತಡೆಗಟ್ಟುವಂತ ಸರ್ವ ಆಯುಧಗಳು ಅಂದ್ರೆ ಕವಚ, ಶಿರಸ್ತ್ರಾಣ ಮತ್ತು ನಡಕಟ್ಟು, ಸಿದ್ಧ ಮನಸ್ಸುಳ್ಳ ಎಂಬ ಕೆರೆಗಳನ್ನು ಮೆಟ್ಟಿಕೊಂಡು ಸಿದ್ಧವಾಗಿ, ಇದೆಲ್ಲ ಸರ್ವಾಯುಧಗಳನ್ನು ಎಲ್ಲ ಹೇಳ್ತಿರಲ್ವಿ. ಈಗ ಎಚ್ಚರಿಕೆ, ಯಾವುದರ ವಿಷಯದಲ್ಲಿ ಎಚ್ಚರಿಕೆ? ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಟ್ಯಾಕ್ ಬಂದಾಗ, ಬಹಳ ಜನರು ಯಾವುದೇ ರೀತಿಯಾದ ದಾಳಿ ಬಂದಾಗ ಬೇಗನೆ ತಪ್ಪಿಸಿಕೊಳ್ಳೋದಕ್ಕಾಗಿ ಅವರು ಎಲ್ಲಿ ವಿಫಲರಾಗುತ್ತಾರೆ? ಈಗ ಧರಿಸಿಕೊಳ್ಳಬೇಕಾಗಿರುವ ಸರ್ವಾಯುಧಗಳು ನಮಗೆ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ. ಅದು ಮೊದಲನೇದಾಗಿ ಸರ್ವಾಯುಧಗಳು ಧರಿಸಿಕೊಳ್ಳೋದ್ರಲ್ಲಿ ಮೊದಲನೇ ಕವಚ ಏನಿದೆ ನೋಡ್ರಿ, ಮೊದಲನೇ ನಮ್ಮ ರಕ್ಷಣೆಗಾಗಿ, ನಮ್ಮ ಭದ್ರತೆಗಾಗಿ, ನಮ್ಮ ಸ್ಥಿರತ್ವಗಾಗಿ, ನಾವು ಸೋತ್ ಹೋಗದೆ ನಿಲ್ಲೋದಕ್ಕಾಗಿ, ನಾವು ಸ್ಥಿರವಾಗಿ ಬಲವಾಗಿ ನಿಲ್ಲೋದಕ್ಕಾಗಿ, ಅದಕ್ಕೆ ಹೇಳ್ತಾನೆ ಶತ್ರುವಿನ ಎಲ್ಲಾ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲೋದಕ್ಕಾಗಿ ಶಕ್ತರಾಗುವಂತೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಎದುರಿಸಿ ನಿಲ್ಲೋದಕ್ಕಾಗಿ, ಎದುರಿಸಿ ನಿಲ್ಲಲಿಕ್ಕೆ ಏನು ಬೇಕಾಗಿದೆ ನಮಗೆ? ಮೊದಲನೇದು ಸತ್ಯ ಎಂಬ ನಡಕಟ್ಟನ್ನು. ಹಲ್ಲೆಲೂಯಾ. ಎಲ್ಲರೂ ಗಮನಿಸ್ತಾ ಇದ್ರ್ಯಾ? ಸತ್ಯ ಎಂಬ ನಡಕಟ್ಟನ್ನು. ಹಲ್ಲೆಲೂಯಾ. ಎರಡನೇದಾಗಿ ನೀತಿ ಎಂಬ ಎದೆಗೆ ಇರುವ ವಜ್ರ ಕವಚವನ್ನು, ಯಾವ ಬಾಣವಾಗಲಿ ಕತ್ತಿಯಾಗಲಿ ದಾಳಿಯಾಗದಂತೆ. ಮೂರನೇದು ಸಮಾಧಾನದ ವಿಷಯವಾದ ಸುವಾರ್ತೆ ಎಂಬ ಕೆರೆಗಳನ್ನು. ನೋಡ್ರಿ, ಕೆರೆಗಳನ್ನು, ವಜ್ರ ಕವಚವನ್ನು, ಮೊದಲನೇದಾಗಿ ನಡಕಟ್ಟನ್ನು. ನೋಡ್ರಿ, ಫಸ್ಟ್ ನೆನಪಿಟ್ಕೊಡ್ರಿ, ನಡಕಟ್ಟನ್ನು. ಮೂರನೇದಾಗಿ ನಾವೇನ್ ನೋಡ್ತಾ ಇದ್ದೇವೆ? ನಂಗೆ ಗೊತ್ತಿಲ್ಲರಣ ಅಂತ ಹೇಳ್ತಾರ. ಸಮಾಧಾನ ಎಂಬ ಸುವಾರ್ತೆ ಎಂಬ ಕೆರೆಗಳನ್ನು ಮೆಟ್ಟಿಕೊಂಡಿರ್ಬೇಕು. ನಾಲ್ಕನೇದು ಅದಾಯ್ತ್ರಿ. ನಾಲ್ಕನೇದ್ರಿ ಬಾಯ್ರ ಏನು? ಅವೆಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿಯು, ಸೀಲ್ ಎಂಬುದಾಗಿ ಇಂಗ್ಲಿಷ್ ಹೇಳ್ತಾರೆ. ಸೀಲ್, ನಂಬಿಕೆ ಎಂಬ ಗುರಾಣಿಯು. ಕತ್ತಿ ಒಂದು ಪಕ್ಕದಲ್ಲಿರುತ್ತೆ, ಗುರಾಣಿ ಒಂದು ಪಕ್ಕದಲ್ಲಿರುತ್ತೆ. ನನ್ನ ಕಡೆ ಗುರಾಣಿ ಇಲ್ಲ ತೋರಿಸ್ಲಿಕ್ಕೆ. ಹಲ್ಲೆಲೂಯಾ. ಗುರಾಣಿ ಅಂದ್ರೆ ಅದು ಸೀಲ್ ಆಗಿರ್ತದೆ, ಹೀಗೆ ಅದರ ಮುಂದೆ ಹ್ಯಾಂಡಲ್ ಇರ್ತದೆ, ಅದು ಗುರಾಣಿ. ಯುದ್ಧ ಮಾಡ್ತಿರುವಾಗ ಕತ್ತಿಯನ್ನಾಗಲಿ, ಡಾಲನ್ನಾಗಲಿ ಅಥವಾ ಈಟೆನ್ನಾಗಲಿ ನಾವು ತಡೆ ಮಾಡ್ತೇವೆ. ನಂಬಿಕೆ ಎಂಬ ಗುರಾಣಿಯು ಯಾಕೆ? ಸೈತಾನನ, ದುಷ್ಟನ ಎಲ್ಲ ಅಗ್ನಿಬಾಣಗಳನ್ನು ಆರಿಸೋದಕ್ಕಾಗಿ. ಹಲ್ಲೆಲೂಯಾ. ಎಷ್ಟನೇದಿದು? ನಾಲ್ಕನೇದು ರೀ ಸಿಸ್ಟರ್, ನಾಲ್ಕನೇದು. ಎಲ್ಲ ಅದನ್ನು ಅಗ್ನಿಬಾಣಗಳನ್ನು ಆರಿಸೋದಕ್ಕಾಗಿ ನಾಲ್ಕನೇ ಆಯುಧ ಇದು. ಆಮೇಲೆ ರಕ್ಷಣೆ ಎಂಬ ಹೆಲ್ಮೆಟ್. ಏನದು? ರಕ್ಷಣೆ ಎಂಬ ಶಿರಸ್ತ್ರಾಣವು. ಹೆಲ್ಮೆಟ್ಗೆ ಏನಂತಾರೆ ಕನ್ನಡದಲ್ಲಿ? ರಕ್ಷಣೆ ಎಂಬ ಶಿರಸ್ತ್ರಾಣವು. ಎಲ್ಲ ಹೇಳ್ತೀರಲ್ವಯ್ಯ? ಸೊ ಇವೆಲ್ಲ ಇರುವುದರಿಂದ ಇದು ಎಷ್ಟನೇದು? ಆರನೇದು. ಮೊದಲನೇದು ಎಲ್ಲ ಗಮನಿಸ್ರಿ, ಇದು ಒಂದೊಂದಾಗಿ ವರ್ಣಿಸ್ತಾ ಬರ್ತೇನೆ. ಎಷ್ಟನೇದು ಸಿಸ್ಟರ್? ವೆರಿ ಗುಡ್. ರಕ್ಷಣೆ ಎಂಬ ಶಿರಸ್ತ್ರಾಣವು ಐದನೇದು. ಆರನೇದು ಏನಂದ್ರೆ, ಓದ್ರಕ್ಕ ಪುರ? ಆತ್ಮನು ಕೊಡುವ ದೇವರ ವಾಕ್ಯ ಎಂಬ ಖಡ್ಗ. ನಾವು ಯುದ್ಧದಲ್ಲಿ ಹೋಗ್ಲಿಕ್ಕೆ ಮುಂಚೆ ಹಂಗೆ ಹಡಾಬುಡಿ ಬಿಡಾಬುಡಿ ಅಂತ ಹೋಗಕ್ಕೆ ಬರೋದಿಲ್ರಿ. ಅದಕ್ಕೆ ಮೊದಲು ಟ್ರೈನಿಂಗ್ ಆಗಿರ್ಬೇಕು, ಇನ್ನೊಂದು ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಬೇಕು, ನಾವು ಶತ್ರುವಿನ ತಂತ್ರೋಪಾಯಗಳನ್ನು ಅರ್ತಿರ್ಬೇಕು. ಯಾವತ್ತು ಸ್ಟ್ರಾಟಜಿ ಎಂಬುದಾಗಿ ಹೇಳ್ತಾರೆ ಅದನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾವು ಎಚ್ಚರಿಕೆ ಇದರಲ್ಲಿ ವಹಿಸಬೇಕು. ಸತ್ಯ, ಎಲ್ಲವ ಸತ್ಯ ಎಂಬ ನಡಕಟ್ಟು, ಇದರಲ್ಲಿ ಎಚ್ಚರಿಕೆ ಇರಬೇಕು. ನಾವು, ನನಗೆ ಗೊತ್ತಿಲ್ಲಾಗಿತ್ತು ಈ ನಡಕಟ್ಟು ಅಂದ್ರೆ ಏನಂತೇಳಿ. ನಡಕಟ್ಟಿನ ವಿಷಯದಲ್ಲಿ ಎಷ್ಟು ಪ್ರಭಾವ ಇದೆ ಎಂಬುದಾಗಿ. ನಾವು ಜಿಮ್ ಮಾಡುವಾಗ ಏನ್ ಮಾಡುವಾಗ, ಈ ಅಖಾಡದಲ್ಲಿ ಜಿಮ್ ಮಾಡುವಾಗ ಅದಕ್ಕೆ ನಡಕ್ಕೆ ಬೆಲ್ಟ್ ಇರ್ತದೆ. ಆ ನಡಕ್ಕೆ ಬೆಲ್ಟ್ ಇರೋದು, ಅದು ನಾವು ಎಲ್ಲ ವೇಟ್ಗಳನ್ನು ಹಿಡಿದಲಿಕ್ಕೆ, ಎಲ್ಲ ಕಾರ್ಯಗಳನ್ನು ಎದುರಿಸಲಿಕ್ಕೆ, ಅದನ್ನು ಪಂಚ್ ಮಾಡಲಿಕ್ಕೆ ಮತ್ತು ನೋಡಲಿಕ್ಕೆ ನಮಗೆ ಬೇಕಾಗಿರುವ ಬೆಲ್ಟ್ ಬಹಳ ಪವರ್ಫುಲ್ ಇರ್ತದೆ. ಆದರೆ ಯುದ್ಧಕ್ಕೆ ನಡಕಟ್ಟು ಬೇಕೇ ಬೇಕು. ಯಾಕೆ ನಡಕಟ್ಟು ಬೇಕು? ನಡಕಟ್ಟು ಯಾಕೆ ಕಟ್ಕೋತಾರೆ? ಅದು ಸ್ವಲ್ಪ ಸ್ಟೈಲ್ ಆಗಿ ಕಾಣ್ಲಿಕ್ಕೆಲ್ಲ. ವೆರಿ ಎಕ್ಸಲೆಂಟ್. ಯು ಆರ್ ರಿಯಲಿ ಗುಡ್ ಫಾಲೋವರಾ.
ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಸಹೋದರ ನೋಡಿ ಎಷ್ಟು ಚೆನ್ನಾಗಿ ಉತ್ತರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿಲ್ವಯ್ಯ. ಆದ ಕಾರಣ ಇಲ್ಲಿ ನಾವು ಗಮನಿಸತಕ್ಕಂಥ ಬಹಳ ಸಂಗತಿಗಳಿದೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ ಎಲ್ಲವನ್ನು ವಿಷಯಗಳನ್ನು. ನಡಕಟ್ಟೆ ಯಾಕಂದ್ರೆ ಖಡ್ಗವನ್ನು ಇಡೋದಕ್ಕಾಗಿ ಅದನ್ನು ಲಾಕ್ ಮಾಡಿ ಇಡ್ತಾರೆ, ಖಡ್ಗವನ್ನು ನಡಕಟ್ಟಿಗೆ. ಮತ್ತು ಇನ್ನೊಂದು, ನಾವು ಸ್ಥಿರವಾಗಿ ನಿಂತು ಯುದ್ಧ ಮಾಡ, ನಮ್ಮ ಸ್ಥಿರತ್ವ ನಡಕಟ್ಟಿನ ಮೇಲೆ. ಅದಕ್ಕಾಗಿ ಸ್ಥಿರವಾಗಿ ನಿಲ್ಲ. ಏನಂತಿದೆ, ನಡಕಟ್ಟು ಯಾಕೆ ಕಟ್ಟು ಅಂತ ಹೇಳಿದ್ದಾರೆ? ಟು ಸ್ಟ್ಯಾಂಡ್ ಎಂಬುದಾಗಿ ಹೇಳಿ. ಏನಿದೆ ಓದ್ತಿರ ಮಾತನ್ನು? ಯು ಮೇ ಏಬಲ್ ಟು ಸ್ಟ್ಯಾಂಡ್ ಬಿಫೋರ್ ವಿತ್ ಹೆಲ್ಡ್ ಇನ್ ದ ಕೆಟ್ಟ ದಿನಗಳಲ್ಲಿ ನೀನು ಅದನ್ನು ಎದುರಿಸಿ ನಿಲ್ಲುವುದಕ್ಕಾಗಿ. ಎಷ್ಟನೇ ವಚನ? 15 14 ಇವಿಲ್ ಡೇಸ್, ಎಲ್ಲ ಕೆಟ್ಟ ದಿನಗಳಲ್ಲಿ ನೀವೆಲ್ಲರೂ. 13ನೇ ವಚನ ಹೋದ್ರಿ. ಆದುದರಿಂದ ಕೆಟ್ಟ ದಿನಗಳಂದ್ರೆ ಯುದ್ಧ ದಿನಗಳಲ್ಲಿ, ಸಂಕಟಗಳಲ್ಲಿ, ಉಪದ್ರವಗಳಲ್ಲಿ, ಬರ್ತಿರ್ತಕ್ಕಂಥ ಮಾರಕ ಸೋಂಕಿನಲ್ಲಿ, ಇವೆಲ್ಲದರಲ್ಲಿ ಅವುಗಳನ್ನು ಎದುರಿಸಿ ನಿಲ್ಲೋದಕ್ಕಾಗಿ ಈಗ ಬರೋಣ. ಇಲ್ಲಿ ಬರ್ತೀನಿ ಮೊದಲನೇ, ಎದುರಿಸಿ ನಿಲ್ಲೋದಕ್ಕಾಗಿ. ಈಗ ನಾವು ಡೈರೆಕ್ಟ್ ಬರೋಣ. 14ನೇ ವಚನ. ಸ್ಟ್ಯಾಂಡ್ ದೇರ್ ಫೋರ್ ಹ್ಯಾವಿಂಗ್ ಅ ಗಾರ್ಡ್ ಯುವರ್ ವಿಸ್ಟ್ ವಿತ್ ದ ಟ್ರೂತ್. ಓದ್ತಿರ ಮಾತನ್ನು. 14. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನಿಂತುಕೊಳ್ಳಿರಿ. ಅಂದ್ರೆ ಅರ್ಥ ಆಯ್ತಾ? ನಾವು ನಿಂತುಕೊಳ್ಳಬೇಕಾದ್ರೆ ಯುದ್ಧದಲ್ಲಿ ನಮ್ಮಲ್ಲಿ ಸುಳ್ಳು, ಮೋಸ, ವಂಚನೆ ಇದ್ರೆ ನಿಲ್ಲಿಕ್ಕಾಗತ್ತಾರೆ? ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತೀರ? ಹಲ್ಲೆಲೂಯಾ. ನಾನು ಇಲ್ಲೇ ತಿಳಿಸ್ಬಿಡ್ತೀನಿ. ಈಗ ಎಷ್ಟು ದೊಡ್ಡ ಪರಾಕ್ರಮಿ ಆಗಿರ್ಲಿ, ಎಷ್ಟೇ ದೊಡ್ಡವನಾಗಿರ್ಲಿ, ಯಾರೇ ದೊಡ್ಡವನು ಬಂದು ನಮ್ಮ ಒಂದು ದೊಡ್ಡ ಗುಂಪಿನಲ್ಲಿ ಮಾತಾಡ್ತಾ ಇದ್ರೆ ಅವನಿಗೆ ಯಾವಾಗ ಕಿಮ್ಮತ್ತಿರ್ತದ್ರಿ? ಒಂದು ದೊಡ್ಡ ಗುಂಪಿನಲ್ಲಿ, ಒಂದು ದೊಡ್ಡ ಮೀಟಿಂಗ್ನಲ್ಲಿ ಮಾತಾಡಬೇಕಾದ್ರೆ ಅವನು ಪ್ರಾಮಾಣಿಕನಾಗಿರ್ಬೇಕು. ಆವಾಗಾದ್ರೆ ಇದೆಲ್ಲ ಸರಿ ಇಲ್ಲ, ಇದೆಲ್ಲ ಮಾಡೋದು ಸರಿ ಇಲ್ಲ, ಇದು ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರ ಅಂದ್ರೆ ಆವಾಗ ಯಾರು ಅದ್ರೊಳಗಿದ್ದವರು ನೀನಿದೆಯಾ ಹಂಗಂತ ಕೇಳ್ತಾರೆ. ಏನು ಕೇಳ್ತಾರೆ? ನೀನಾ ಸರಿ ಇಲ್ಲ, ನೀನು ನಮಗೇನು ಹೇಳ್ತೀವಿ ಅಂತ. ಅಂದ್ರೆ ಅವನೇನಿಲ್ಲ, ಪ್ರಾಮಾಣಿಕನಲ್ಲ. ಅದಕ್ಕಾಗಿ ನಮ್ಮ ಸಾಕ್ಷಿ ಜೀವನ ಏನು? ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಸಾಮ್ಯವನ್ನು ಹೇಳಿದಾನೆ. ಈ ಸತ್ಯ ಅನ್ನೋದು ಅರ್ಥ ಏನಂದ್ರೆ ನಂಬಿಕಸ್ಥರಾಗಿರುವುದು. ಏನು? ನಡಕಟ್ಟು ಸತ್ಯ ಎಂಬುದು ಪ್ರಾಮಾಣಿಕನಾಗಿರಬೇಕು. ಸತ್ಯ ಎಂಬುದು ಬಲಾ ನಂಬಿಕಸ್ಥನಾದ ಸೇವಕನೆಂಬುದಾಗಿ ಹೇಳಿದಂತೆ ನಾವು ದೇವರಿಗೆ ನಂಬಿಕಸ್ಥರಾಗಿರಬೇಕು ಮತ್ತು ನಮ್ಮ ತಂದೆ ತಾಯಿಗಳಿಗೂ ನಂಬಿಕಸ್ಥರಾಗಿರಬೇಕು. ನಮ್ಮ ಕುಟುಂಬದಲ್ಲಿ ನಮ್ಮ ಸಹಪಾಠಿ ಸಂಗಾತಿಗೆ ನಾವು ನಂಬಿಕಸ್ಥರಾಗಿರಬೇಕು. ನಾವು ಕೆಲಸ ಮಾಡೋ ಸ್ಥಳದಲ್ಲಿ ನಮ್ಮ ಒಡೆಯರಿಗೂ, ಯಜಮಾನರಿಗೂ ಕೂಡ ನಾವೇನಾಗಿರ್ಬೇಕು? ನಂಬಿಕಸ್ಥರಾಗಿರಬೇಕು. ಆವಾಗ ಪ್ರಾರ್ಥನೆ ಮಾಡುವಾಗ ನಮಗೆ ಭಯ ಇರುವುದಿಲ್ಲ. ಹಲೋ, ಅರ್ಥ ಆಗಿದೆ? ನಾವು ಎಲ್ಲೆಲ್ಲೋ ಮೋಸ, ವಂಚನೆ, ಕುತಂತ್ರ, ತಂತ್ರೋಪಾಯ ಮಾಡಿದ್ಕೊಳ್ಳೆ ನಮಗೆ ಭಯ ಬರ್ತದೆ. ನಾನು ತಿಳಿಸ್ಕೊಡ್ತೇನೆ ಸಿಸ್ಟರ್. ಒಂದ್ ಕಡೆ ಆಗಿದೆ, ಒಂದು ಮನುಷ್ಯನು ದೇವರ ಮನುಷ್ಯನೆಂಬುದಾಗಿ ತನ್ನನ್ನು ತಾನು ಕರೆದುಕೊಂಡಿರುವ ವ್ಯಕ್ತಿ, ಬಹಳ ಪವರ್ಫುಲ್ ಎಂಬುದಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಎಲ್ಲ ಜನ ಹೇಳ್ತಾರೆ, ಅಬ್ಬೋ ಆ ಮನುಷ್ಯನು ಬಹಳ ಪವರ್ಫುಲ್ ಇದ್ದಾನೆ, ಪ್ರೇಯರಲ್ಲಿ ಪವರ್ಫುಲ್ ಇದ್ದಾನೆ, ಹಾಗೆ ಪವರ್ಫುಲ್ ಎಂಬುದು. ಆದ್ರೆ ಒಂದು ದಿವಸ ಏನಾತಂದ್ರೆ ನೋಡ್ರಿ, ಪ್ರಾಮಾಣಿಕತ್ವ ಇಲ್ಲದೆ ಇರುವುದರಿಂದ ಏನಾಗಿದೆ ಎಂಬುದಾಗಿ ಅವರ ಸಭೆಯಲ್ಲಿ, ಒಂದು ಗುಂಪಿನಲ್ಲಿ ಸಭೆಯಲ್ಲಿ ದೆವ್ವ ಬಂತು. ದೆವ್ವ ಬಂದು ಕೂಡಲೇ ಆ ದೆವ್ವವನ್ನು ಬಿಡಿಸಲಿಕ್ಕೆ ಯಾರು ನಿಂತಾರೆ? ಈ ಒಂದು ಭಕ್ತನು. ಯಾರು? ಭಕ್ತನು. ಪ್ರೈಸ್ ಲಾರ್ಡ್ ಜೀಸಸ್. ನಿಂತಿರುವಾಗ ಈತನು ಬಹಳ ವಿಶ್ವಾಸಿ ಎಂಬುದಾಗಿ ಹೇಳ್ತಾರೆ, ಬಹಳ ಪ್ರಾಮಾಣಿಕನಾಗಿದೆ ಎಂಬುದಾಗಿ, ಬಹಳ ವಿಶ್ವಾಸ. ಭಕ್ತನು ಎದ್ದು ಆ ಸೈತಾನ ಬಿಡಿಸಬೇಕಾದ್ರೆ ಈ ಮನುಷ್ಯನ ಏನು ಧರಿಸ್ಕೊಂಡಿರ್ಬೇಕು? ಕವಚ ಧರಿಸ್ಕೊಂಡಿರ್ಬೇಕು. ಈ ಮನುಷ್ಯನಲ್ಲಿ ಯಾವ ಕವಚ ಇಲ್ಲ. ಫಸ್ಟ್ ಮೊದಲನೇ ಇರೋದು ಯಾವುದಿಲ್ಲ? ಬೆಲ್ಟೇ ಇಲ್ಲ, ಏನಿಲ್ಲ, ನಡಕಟ್ಟು. ಸತ್ಯ ಎಂಬ ನಡಕಟ್ಟಿಲ್ಲ ಈ ಮನುಷ್ಯನಿಗೆ. ಆದ್ರೆ ಈ ಮನುಷ್ಯ ಆದ್ರೂ ಏಸು ನಾಮದಲ್ಲಿ ಸೈತಾನ್ ಬಿಟ್ಟು ಹೋಗು, ಏಸು ನಾಮದಲ್ಲಿ ಬಿಟ್ಟು ಹೋಗು ಅಂತ ಹೇಳಿದ ಕೂಡಲೇ ಸೈತಾನಿ ಆ ದೇವ ಮೈನಲ್ಲಿ ಬಂದಿರುವ ದೇವ ಏನು ಹೇಳ್ತಿ ಗೊತ್ತಿದೆ? ತೂ ಕ್ಯಾ ಛೋಡಾತಾ ಹೈ ಮುಜೆ ಅಂತ ಹೇಳಿದ್ರು. ಏಸು ನಾಮದಲ್ಲಿ ಹೋಗ್ತಿಲ್ಲ ಅಂತ ಹೇಳಿದ್ರು. ನೀನೇನು ಬಿಡಿಸ್ತೀನಿ ನಂಗೆ ಅಂತ ಹೇಳಿದ್ರು. ಹೌದು, ಇವನಿಗೆ ಸ್ವಲ್ಪ ಹೆದರಿಕೆ ಆಯ್ತು. ಯಾಕಂದ್ರೆ ನಿನ್ನ ಬಗ್ಗೆ ಎಲ್ಲ ಗೊತ್ತೈತೆ ಅಂತ ಹೇಳ್ಬಿಡ್ತದ್ದು. ಏನಂತ ಹೇಳಿತ್ತು? ಹಲ್ಲೆಲೂಯ. ಆ ದೇವ ಏನ್ ಹೇಳ್ತಂದ್ರೆ, ನಿನ್ನ ಬಗ್ಗೆ ಎಲ್ಲ ಗೊತ್ತೈತೆ ನನಗೆ ಅಂತ ಹೇಳಿದ್ರು. ಹೌದಾ ಪಾಪ, ಈಗ ಯಾರು ನೋಡ್ಬೇಕ್ರಿ? ಪ್ರೈಸ್ ದ ಲಾರ್ಡ್ ಜೀಸಸ್. ಸತ್ಯ ಎಂಬ ನಡಕಟ್ಟಿದ್ರೆ ದುಷ್ಟ ಶಕ್ತಿಗಳು
ತನ್ನ ಬಾಣಗಳು, ಅಗ್ನಿ ಬಾಣಗಳು ಆರಿಸ್ಲಿಕ್ಕೆ ಮುಂಚೆನೆ ವಿಶ್ವಾಸ ಎಂಬ ಕುರಾನಿಂದ ತಡಲಿಕ್ಕೆ ಸತ್ಯ ಎಂಬ ನಡಕಟ್ಟು ಇರಲೇಬೇಕು. ಅಂದ್ರೆ ನಿನ್ನ ಬಗ್ಗೆ ಎಲ್ಲ ಗೊತ್ತೈತೆ ಅಂತ ಹೇಳಿದ್ರು. ಎಲ್ಲ ಗೊತ್ತೈತೆ ಅಂತ ಹೇಳಿ ಇವನಿಗೆ ಏನೇನು ಗೊತ್ತು? ಅಯ್ಯೋ ನಾನು ಸುಳ್ಳು ಹೇಳಿದ್ದೆ ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ನಾನು ಮೋಸ ಮಾಡಿದ್ದೆ ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ನಾನು ಪಾಪ ಮಾಡಿದ್ದೆ ದೇವ್ರಿಗೆ ಗೊತ್ತಾಯ್ತು, ಭೂತಕ್ಕೆ ಗೊತ್ತಾಯ್ತು, ಏನೋ ಯಾರು ಗೊತ್ತಾಯ್ತು? ದೇವುಗಳಿಗೆ ಗೊತ್ತಾಯ್ತು. ಅಯ್ಯೋ ನಾನು ಅಲ್ಲೆಲ್ಲ ಸುಳ್ಳು ಹಿಡಿದು. ಆವಾಗ ದೇವ್ ಏನು ಹೇಳ್ತಾ ಗೊತ್ತಿದೆ? ಈಗೆಲ್ಲ ಹೊರಗೆ ಇಡ್ಲಿಯೋ ಹೋಗ್ತೀವ ನೀನು ಅಂತ ಹೇಳ್ತದೆ. ಯಾರನ್ನು? ದೆವ್ವ ಬಿಡಿಸ್ಲಿಕ್ಕೆ ಬಂದಿರುವ ಭಕ್ತನಿಗೆ ಈಗೆಲ್ಲ ಹೊರಗಿಡ್ಲಿಯೋ ಹೋಗ್ತೀಯ ನೀನು ಅಂತ ಹೇಳಿದ್ದು. ಅವಾಗ ನೀನು ಹೋಗ್ತೀಯಲ್ಲ, ನೀ ನನಗೇನು ಹೇಳ್ತಿ? ನೀನು ಎಂತ ಹಲ್ಕಾ ಕೆಲಸ ಮಾಡಿದೆ ನಂಗೆ ಗೊತ್ತೈತೆ ಅಂತ ದೆವ್ವ ಹೇಳಿದ್ಕೊಳ್ಳೆ ಪಾಪ ಅವ್ರ ಕೈಕಲ್ಲ ಅವ್ನು ನಡಗ್ಲಿಕ್ಕೆ ಆಯ್ತು. ಈಗ ಯಾರು ನೋಡ್ಬೇಕಾಯ್ತು ರೀ? ಹಲೋ, ಸೇವೆ ದೆವ್ವಗಳನ್ನು ಓಡಿಸ್ಲಿಕ್ಕೆ, ಅಥವಾ ನೀವು ಸೇವೆ ಮಾಡ್ತೀರಂತ ನಾವು ಹೆಸರಿಟ್ಕೊಂಡು, ನಾವು ಒಂದು ವಿಶ್ವಾಸಿ ಅಂತ ಹೆಸರಿಟ್ಕೊಂಡು ನಾವು ಎಚ್ಚರ ತಪ್ಪಿದರೆ ಈ ರೀತಿಯಾದ ಏಟು ಬೀಳುತ್ತದೆ. ಒಂದು ಇಂಟ್ರೆಸ್ಟಿಂಗ್ ಮತ್ತೊಂದು ಹೇಳ್ಬೇಕು ನಾನು. ಅವನು ನನಗೆ ಫೋನ್ ಮಾಡಿದಾನೆ, ಏನಂತೇಳಿ, ಅಣ್ಣ ದೇವದಾಸನ, ಅಣ್ಣ ಏನದ ದೇವ್ ಬಂದಿದ್ದಾನೆ ಇಲ್ಲಿ, ಜಲ್ದಿ ಬಾ ಅಣ್ಣ. ಅವನು ಸೇವ್ ಮಾಡೋನು. ದೇವ್ ಬಂದ, ಏನಾಯ್ತಪ್ಪ ಅಂತ ಹೇಳಿದೆ. ಇಲ್ಲ ಅದು ಏನಾದ ಇದ್ರೆ ಇಲ್ಲ ನೀನೇ ಓಡಿಸೋದೆ. ಇಲ್ಲಪ್ಪ ಜಲ್ದಿ ಬರ್ರಿ ಬ್ರದರ್ ಅಂತ ಹೇಳಿದ. ಯಾಕಂತ ಹೇಳಿದ್ರೆ ಆ ದೇವು ಈತನ ಯೇಸು ನಾಮದಲ್ಲಿ ಬಿಟ್ಟು ಹೋಗಂತ ಹೇಳಿದ್ಕೊಳ್ಳಿ, ನೀನ್ ನಂಗೆ ಬಿಡಿಸ್ತೀಯ ಅಂತೇಳಿ ಪಕ್ಕ 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 ನಕ್ಕಿತ್ತಂಥದ್ದು. ಜೋರಾಗಿ ಪಕ್ಕ 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 ನಕ್ಕಿದ್ದಾರೆ, ಬಹಳ ಜೋರಾಗಿ ನಕ್ಕಿದ್ಕೊಳ್ಳಿ. ನೀನ್ ನಂಗೆ ಬಿಡಿಸ್ತೀಯ ಪಕ್ಕ 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 ನಕ್ಕಿದ್ಕೊಳ್ಳಿ. ಅವ್ನಿಗೆ ಹೆದರಿಕೆ ಆಯ್ತು. ಈ ಅಪ್ಪ ಇದಕ್ಕೆಲ್ಲ ಗೊತ್ತಾಗಿದ್ದಿ ನನ್ನ ಬಗ್ಗೆ ಎಂಬುದಾಗಿ ಹೇಳ್ಕೊಂಡು. ಅರ್ಥ ಆಯ್ತಾ? ಆವಾಗ ಅವನು ನನಗೆ ಫೋನ್ ಮಾಡಿದ. ಫೋನ್ ಮಾಡಿ, ಪಾಸ್ಟರ್ ಬೇಗನೆ ಬನ್ನಿ. ನಾ ಹೇಳಿದೆ, ಹೆದರ್ಬೇಡ, ಈಗ ಮೊದಲನೇದಾಗಿ ನಿನ್ನ ಪಾಪವನ್ನು ಒಪ್ಪಿಕೊ ಅಂತ ಹೇಳಿದೆ. ನಿನ್ನೊಳಗೆ ಏನಾದ್ರು ತಪ್ಪಿದ್ರೆ ಒಪ್ಪಿಕೊಂಡು ಬಿಟ್ಬಿಡು. ದೇವರೇ ನಾನು ಕ್ಷಮಿಸರಾಜ ಒಪ್ಪಿಕೊಂಡು ಬಿಟ್ಟುಬಿಟ್ಟು ಈಗ ಮತ್ತು ನಿಂದ್ರು ಅಲ್ಲೇ ನಿಂತು ಹೇಳು, ನೀನು ಯೇಸು ನಾಮದಲ್ಲಿ ಬಿಟ್ಟು ಅಂತೇಳಿ. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ನಿನ್ನಲ್ಲಿ ಪ್ರಾಮಾಣಿಕತ್ವ ವಾಪಸ್ ಬರಬೇಕು. 3-4 ಸಾರಿ ಯಾವಾಗ ನೋಡಿದ್ರೆ ದೇವ್ ಬಂದಾಗ ನಂಗೆ ಕರೀತಾರೆ. ಸೇವೆ ಮಾಡುವಾಗ, ಎಲ್ಲ ದೊಡ್ಡ ದೊಡ್ಡ ಪಂಡಗ ಮಾಡುವಾಗ ಬರೀ ಕರೀದಿಲ್ಲ ನಂಗೆ. ಖಾಲಿ ದೇವ್ ಬಂದಾಗ ಮಾತ್ರ ಕರೀತಾನ. 2-3 ಪಾಸ್ಟರ್ಗಳಿದ್ದಾರೆ ನನಗೆ. ಮತ್ತು ಅವ್ರೇನು ಮಾಡ್ತಾರೆ, ಆ ಸೇವಕರು, ಇಲ್ಲ ಫೋನ್ ಮಾಡಿದ್ರೆ, ಸರ್ ಇಲ್ಲಿ ದೇವ್ ಬಂದೈತಿ ಬರ್ರಿ ಅಂದರೆ, ಇಲ್ಲ ಇವತ್ತು ನನಗೆ ಸ್ವಲ್ಪ ಆರಾಮಿಲ್ಲ, ನೀವೇನು ಮಾಡ್ರಿ ಬೇರೆ ಪಾಸ್ಟರ್ ಕಡೆ ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ಅದಕ್ಕಾಗಿ ಸತ್ಯ ಎಂಬ ನಡಕಟ್ಟು ಇಲ್ಲದಿದ್ದರೆ ಕೆಟ್ಟ ದಿನಗಳು ಬಂದಾಗ ನಿಲ್ಲಿಕ್ಕಾಗುವುದಿಲ್ಲ. ಅಲ್ಲೆಲೂಯಾ. ಅದೇ ನಮ್ಮ ಬ್ರದರ್ ಯಾವಾಗ ಹೇಳ್ತಾರೆ, ಏನ್ರಿ ಪಾಸ್ಟರ್ ಎಷ್ಟು ಸಾರಿ ಹೇಳ್ತೀರಿ ನೀವು, ಎಲ್ಲ ಹೇಳ್ತಾರೆ, ನಮ್ಮ ಜನ ಅದನ್ನು ಫಾಲೋನೇ ಮಾಡೋದಿಲ್ಲ. ಆದ್ರೆ ನಾ ಏನು ಮಾಡಬೇಕು? ಕೆಟ್ಟ ದಿನಗಳು ಬಂದಾಗ ಎದುರಿಸಲಿಕ್ಕೆ ಏನಾಗಿರ್ಬೇಕು? ಸತ್ಯ ಎಂಬ ಈಗ ಸತ್ಯ ಎಂಬ ನಡಕಟ್ಟು ಅಂದ್ರೆ ಏನಂತ ಹೇಳಿದ್ರೆ ಪ್ರಾಮಾಣಿಕತ್ವ. ಏನು? ನಂಬಿಕಸ್ಥರಾಗಿರೋದು, ದೇವರಿಗೆ ಪ್ರಾಮಾಣಿಕವಾಗಿರೋದು, ಬಾಯಿಂದ ಸುಳ್ಳು ಯಾವತ್ತಿಗೂ ಮಾತಾಡಬಾರ್ದು. ಒಂದು ವೇಳೆ ಆಯ್ತಾ, ತಪ್ಪಾಯ್ತಾ, ಬೇಗನೆ ತಿರ್ಕೊಂಡು ಇನ್ನು ಮುಂದೆ ಯಾವತ್ತೂ ಆ ಸುಳ್ಳಿಗೆ ದಾಸ. ಒಂದು ಸುಳ್ಳು ಮುಚ್ಚಲಿಕ್ಕೆ 100 ಸುಳ್ಳುಗಳು ಮತ್ತೆ ಕಟ್ತಾರೆ. ಆಗಬಾರದು. ಅದಕ್ಕಾಗಿ ಎಲ್ಲ ನನ್ನ ಪ್ರಾರ್ಥನೆ ಮಾಡುವವರೇ, ಉಪವಾಸ ಪ್ರಾರ್ಥನೆ, ಎಚ್ಚರ ತಪ್ಪು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನೀವು ಎದುರಿಸಲಿಕ್ಕಾಗತ್ತಾ? ಹಲ್ಲೆಲೂಯಾ. ಅದಕ್ಕಾಗಿ ಸತ್ಯ ಎಂಬ ನಡಕಟ್ಟು ಎದನ್ನು ಸೂಚಿಸ್ತಂದ್ರೆ ನಾವು ನಂಬಿಕಸ್ಥರಾಗಿದ್ದು, ಪ್ರಾಮಾಣಿಕರಾಗಿದ್ದು, ದೇವರಿಗೂ ನಮ್ಮ ಪ್ರಜೆಗಳಿಗೂ, ನಾವು ನಮ್ಮ ತಂದೆ ತಾಯಿಗಳಿಗೂ ನಂಬಿಕಸ್ಥರಾಗಿದ್ದು, ನಮ್ಮ ಗುರು ಹಿರಿಯರಿಗೂ ಅಂದ್ರೆ ನಮ್ಮ ನಡೆಸುವ ಆತ್ಮಿಕ ನಾಯಕರಿಗೂ ನಂಬಿಕಸ್ಥರಾಗಿದ್ದು, ಅಷ್ಟಿಲ್ಲದ್ರೆ ಗಂಡ ಹೆಂಡತಿಗೆ ನಂಬಿಕಸ್ಥರಾಗಿದ್ದು, ಹೆಂಡತಿ ಗಂಡನಿಗೆ ನಂಬಿಕಸ್ಥರಾಗಿದ್ದು, ಈ ಸತ್ಯವು ನೀವು ಕಟ್ಟಿಕೊಂಡಿದ್ರೆ ನೀವು ಎಷ್ಟು ಮಾತ್ರಕ್ಕೂ ಕದಲುವುದಿಲ್ಲ. ಹಲೋ, ಎಚ್ಚರಿಕೆ. ಮೊದಲನೇ ಎಚ್ಚರಿಕೆ ಏನು? ಈ ಎಚ್ಚರಿಕೆ. ಈ ಎಲ್ಲ ಸುಳ್ಳು ಮೋಸ ವಂಚನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡ, ಪಾಸ್ಟರ್ ನಂಗೆ ಪ್ರೇಯರ್ ಮಾಡ, ಪಾಸ್ಟರ್ ಪ್ರೇಯರ್ ಮಾಡಿ, ಪಾಸ್ಟರ್ ಭಾಳ ತೊಂದರೆ ಆಗ್ಬೋದು, ಭಾಳ ಟೆಂಪ್ಟೇಷನ್ ಅಂದರೆ, ಅಯ್ಯೋ ನೀನು ಭಾಳ ಪ್ರಾರ್ಥನೆಯಲ್ಲಿ ಇದೆಯಲ್ಲ ಅದಕ್ಕೆ ಟೆಂಪ್ಟೇಷನ್ ಬರ್ತಾ ಇದೆ. ಈಗ ಎರಡನೇ, ಧರಿಸಿಕೊಳ್ಳಬೇಕಾಗಿರ್ತಕ್ಕಂಥ ನಮ್ಮ ಯೂನಿಫಾರ್ಮ್ ಏನು? ಯೂನಿಫಾರ್ಮ್ ಏನಂತಾರ್ರಿ ಕನ್ನಡದಲ್ಲಿ? ಯೂನಿಫಾರ್ಮ್ಗಳಿಗೆ ಏನಂತಾರ್ರಿ? ಸಮವಸ್ತ್ರ. ಯುದ್ಧದ ಸಮವಸ್ತ್ರ ಇದು. ಹಲ್ಲೆಲೂಯಾ. ಥ್ಯಾಂಕ್ ಯು ವೆರಿ ಮಚ್. ಹಲ್ಲೆಲೂಯಾ. ಈಗ ಎರಡನೇದಾಗಿ ನಾವು ನೋಡಿದ ನೀತಿ ಎಂಬ ವಜ್ರ ಕವಚ. ಹಲೋ, ಅರ್ಥ ಆಯ್ತಾ ಸಿಸ್ಟರ್? ಎಲ್ಲ ನನ್ನ ಪ್ರಿಯ ಸಹೋದರಿ, ನೀತಿ ಎಂಬ ವಜ್ರ ಕವಚ. ಎಷ್ಟೇ ಕಷ್ಟಗಳು, ಬಾಧೆಗಳು, ಸಂಕಷ್ಟಗಳು ಬಂದರೂ ವಜ್ರ ಕವಚ ಅಂದ್ರೆ ನಮ್ಮ
ಹಾರ್ಟನ್ನು, ಲಿವರನ್ನು, ನಮ್ಮ ಹೊಟ್ಟೆಯನ್ನೆಲ್ಲ ಕಾಪಾಡ್ತಕ್ಕಂಥದ್ದು. ನಡೆದ ಕೆಳಗೆ ನಡಕ್ಕೆ ನಮಗೆ ನಡಕಟ್ಟಿರ್ತದೆ. ಅದರ ಮೇಲೆ ಏನಿರ್ತದೆ? ವಜ್ರ ಕವಚ. ಬೆನ್ನು ಕಡೆ ಮತ್ತು ಹಿಂದೆ ಕಡೆ ಎಲ್ಲ ಕವಚ ಇರ್ತದೆ. ಬಾಣಗಳಾಗಲಿ ಈಟೆಗಳಾಗಲಿ ಯಾವುದೇ ಬಲವಾದಂತ ಚುಚ್ಚು ತಿವಿಯುವಂತ ವಸ್ತುಗಳಾಗಲಿ ತಿವಿದು ಹೋಗದಂತೆ ವಜ್ರ ಕವಚ. ಇದು ನೀತಿ ಎಂಬ ವಜ್ರ ಕವಚ ಇಲ್ಲದೇ ಇದ್ರೆ ಈ ಎಚ್ಚರ ತಪ್ಪಿದಾಗೆ ನಾವು. ಎಲ್ಲರೂ ಹೇಳ್ತಿರಲ್ವಿಯ? ಯಾರು ಹೇಳಿದ್ರು ನೀತಿವಂತನು ಒಬ್ಬನಾದ್ರೂ ಈಗಿನ ಕಾಲದಲ್ಲಿ ಯಾರು ನೀತಿವಂತರಾಗಿದ್ದಾರೆ? ಹಾಗಾದ್ರೆ ಸೇವೆ ಮಾಡೋದನ್ನು ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ರಿ. ಅಲ್ಲೇಲಿಯ ಸೇವೆ ಮಾಡುವವರು ನಾವು ಈ ವಜ್ರ ಕವಚ ಇರಲೇಬೇಕ್ರಿ. ನಮಗೆ ಯಾವ ಕವಚ? ನೀತಿ ಎಂಬ ವಜ್ರ ಕವಚ. ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ಈಗ ಈ ನೀತಿ ಎಂಬ ವಜ್ರ ಕವಚ ಯಾರು ಕೊಟ್ಟಿದ್ದಾರೆ ನಮಗೆ? ಕರ್ತನಾದ ಯೇಸು ಕ್ರಿಸ್ತನ ಸಿಲುಬೆ ಮರಣದ ಮೂಲಕವಾಗಿ ಈ ನೀತಿ ಎಂಬ ವಜ್ರ ಕವಚವನ್ನು ಕೊಟ್ಟಿದ್ದಾನೆ. ಎಲ್ಲ ಹೇಳ್ತಾರಲ್ವಿಯ? ಅವನು ದೇವರ ರಾಜ್ಯವು ಆತನ ನೀತಿ. ರಾಜ್ಯದಲ್ಲಿ ಏನಿದೆ? ದೇವರ ಯೇಸು ಕ್ರಿಸ್ತನ ಆತನ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕ್ರಿ ಸಾಕು. ಇವೆಲ್ಲವೂ ಸೇರಿಸಿ ನಾಗರಿಕನಿಗೆ ಬೇಕಾಗಿರುವ ಎಲ್ಲವನ್ನು ಸೇರಿಸಿ ಕೊಡುತ್ತಾರೆ. ಅದಕ್ಕಾಗಿ ರಾಜ್ಯವನ್ನು, ನೀತಿಯನ್ನು ಹುಡುಕುವರಾಗಿ ನಾವು ಇರಬೇಕು. ಅದಕ್ಕಾಗಿ ನೀತಿ ಅಂದ್ರೆ ಏನು? ದೇವರಿಂದ ಉಂಟಾಗಿರ್ತಕ್ಕಂಥ ನೀತಿ, ದೇವರಿಂದ ಕೊಡಲ್ಪಟ್ಟಿರ್ತಕ್ಕಂಥ ನೀತಿ. ಏನಂತೇಳಿ? ಈಗೋ ನೀತಿವಂತರಾಗಿ ನಮ್ಮನ್ನು ಎನಿಸಿದಾನೆ ದೇವರು, ತೀರ್ಪು ಮಾಡಿದಾನೆ. ಆ ತೀರ್ಪು ಎಂಬ ವಜ್ರ ಕವಚ ನಮ್ಮ ಎದೆಯ ಮೇಲಿರುವಾಗ ನಮಗೆ ಯಾವ ದುಷ್ಟನು ಎಷ್ಟು ದಾಳಿ ಮಾಡಿದ್ರು ಕೂಡ, ಎದೆಗೆ ಬಂದು ಈಟಿಗಳಾಗಲಿ ಬಾಣಗಳಾಗಲಿ ಖಡ್ಗಗಳಾಗಲಿ ಬೀಸಿದ್ರು ಕೂಡ ಗುರಾಣಿಯಿಂದ ತಡ್ತವೆ. ತಪ್ಪಿದ್ರೆ ವಜ್ರ ಕವಚ ಉಳಿಸ್ಕೊಳ್ತದೆ. ಹಲ್ಲೆಲೂಯಾ. ಈಗ ವಜ್ರ ಕವಚದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಎಲ್ಲವ ನೀತಿ ಬೈಬಲ್ನಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ರೋಮಪುರದವರ ಬರೆದ ಪತ್ರಿಕೆಯಲ್ಲಿ ಸುಮ್ಮನೆ ಅಲ್ಲ ನಮ್ಮನ್ನು ನೀತಿವಂತರಾಗಿ ದೇವರು ನಿರ್ಣಯಿಸಿದ್ದು. 8ನೇ ಅಧ್ಯಾಯ ರೋಮಪುರದವರ ಬರೆದ ಪತ್ರಿಕೆ. ಸುಮ್ಮನೆ ಅಲ್ಲ ನಮ್ಮನ್ನು ನೀತಿವಂತರಾಗಿ ಆತನು ನಿರ್ಣಯಿಸಿದ್ದು. ಆತ ನಮ್ಮ ನೀತಿವಂತರಾಗಿ ಮಾಡಿದ್ದು ಸುಮ್ಮನೆ ಅಲ್ಲ. ಯಾಕಂದ್ರೆ ನಾವು ಅಪರಾಧಿಗಳಂದಾಗಿ ಯಾವತ್ತೂ ನಿರ್ಣಯಿಸಲ್ಪಡಬಾರದು ಎಂಬುದಾಗಿ. ಅದಕ್ಕಾಗಿ ನಿಮ್ಮನ್ನು ನೀತಿವಂತರಾಗಿ ಕರೆಯಲ್ಪಟ್ಟಿದೆ. ಈ ರೋಮಪುರದವರ ಬರೆದ ಪತ್ರಿಕೆ, ಹಲೋ, ರೋಮನ್ ಚಾಪ್ಟರ್ 8 ವರ್ಸ್ 30 ಓದ್ತಿರಿ ಬೇಗನೆ. ಪರಲ್ಲ, ಓದ್ತಾರೆ. ಯಾರನ್ನು ಮೊದಲಾಗಿ ದೇವರು ನಿರ್ಣಯಿಸಿಕೊಂಡನು, ಯಾರನ್ನು ಕರೆದನು, ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರಾಗಿ ತೀರ್ಪು ತೀರಿಸಿದನು. ವಜ್ರ ಕವಚವನ್ನು ಕೊಟ್ಟನು ಅವರಿಗೆ. ಮುಂದೆ ಯಾರನ್ನು ನೀತಿವಂತರಾಗಿ ನಿರ್ಣಯಿಸಿದನು ಅವರನ್ನು ಮಹಿಮೆ ಪಡಿಸುವನು. ಪ್ರೈಸ್ ಲಾರ್ಡ್. ಮುಂದೆ ಓದ್ತಿರಮ್ಮ. ಹಾಗಿರೋದ್ರಿಂದ ನಾವು ಏನ್ ಹೇಳೋಣ? ದೇವರೇ ಈಗ ಅರ್ಥ ಆಯ್ತಾ? ಯುದ್ಧ ಅರ್ಥ ಆಯ್ತಾ? ದೇವರೇ ನಮ್ಮ ಪಕ್ಷದಲ್ಲಿರುವಾಗ ನಮಗೆ ವಿರೋಧಿ, ನಮ್ಮನ್ನು ವಿರೋಧಿಸುವವನು ಯಾರು? ತನ್ನ ಸ್ವಂತ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು ಸಿಲುಬೆ ಮೇಲೆ ಅರ್ಪಿಸಿ ಆತನನ್ನು ಕೊಡೋದಕ್ಕಾಗಿ ಆತನು ಹಿಂತೆಗೆಯಲಿಲ್ಲ. ನಮ್ಮೆಲ್ಲರ ನಿಮಿತ್ತ ಯೇಸುವನ್ನು ಅಪ್ಪಿಸಿದ್ದ ಆತನು ಆತನೊಂದಿಗೆ ಇವೆಲ್ಲವುಗಳು ನಮಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಯಾಕೆ ಅನುಗ್ರಹಿಸುವುದಿಲ್ಲ? ಕಂಟಿನ್ಯೂ. ದೇವರಿಂದ ಆಯಲ್ಪಟ್ಟ ಅವರ ಮೇಲೆ, ದೇವರಿಂದ ಆರಿಸಲ್ಪಟ್ಟವರ ಮೇಲೆ ಆರೋಪವನ್ನು, ನೇರವನ್ನು ಹೊರಿಸುವನು ಯಾರು? ನಾವು ನೀತಿವಂತರಾಗಿ ತೀರ್ಪು ಮಾಡಿದವನು ದೇವರೇ. ಶಿಕ್ಷೆ ನಾವು ನೀತಿವಂತರಾಗಿ ತೀರ್ಪು ವಿಧಿಸಿದವನು ದೇವರೇ. ಆದರೆ ನಮಗೆ ವಿರೋಧವಾಗಿ ಆರೋಪವನ್ನು ಹೊರಿಸುವವರು ಯಾರು? ಹಲ್ಲೆಲೂಯಾ. ಇದು ನೀತಿ ಎಂಬ ವಜ್ರ ಕವಚ ನಮಗೆ. ಈಗ ನೀತಿ ಎಂಬ ವಜ್ರ ಕವಚವನ್ನು ಯಾರು ಕಾಪಾಡ್ಕೋಬೇಕ್ರಿ? ನೀತಿ ಎಂಬ ವಜ್ರ ಕವಚನ ಇಟ್ಟು ಅನ್ಯಾಯ ಕಾರ್ಯಕ್ರಮಗಳಲ್ಲಿ ತೊಡಗು, ಆಮೇಲೆ ಬರ್ತಾ ಇರುವಾಗ ನೀತಿ ಎಂಬ ವಜ್ರ ಕವಚನ ಹಾಕೋತೀರಾ? ಹಲ್ಲೆಲೂಯಾ. ನೀತಿ ಎಂಬ ವಜ್ರ ಕವಚ ನಿನ್ನ ಖಡ್ಗದಾಳಿಯಿಂದ, ನಿನ್ನ ಗುರಾಣಿಯಿಂದ ತಡಿಲಿಕ್ಕಾಗದೇ ಇದ್ರೂ ಕೂಡ ನಿನ್ನ ನೀತಿ ಎಂಬ ವಜ್ರ ಕವಚ ನಿನ್ನನ್ನು ಕಾಪಾಡ್ತದೆ. ಪ್ರೈಸ್ ಲಾರ್ಡ್. ಅದಕ್ಕೆ ಬೈಬಲಲ್ಲಿ ಸುಪ್ರವಾಗಿ ಹೇಳಲಾಗಿದೆ. ಹಲ್ಲೆಲೂಯಾ. ಎಲ್ಲೇ ಜ್ಞಾನೋಕ್ತಿಯಲ್ಲಿ
ನೀತಿವಂತನು 7 ಸಾರಿ ಬಿದ್ರು ಮತ್ತು ತಿರುಗಿ ಹೇಳುವನು. ಹಾಲೆಲೂಯ. ಎಲ್ಲರಿದ್ದೀರ ಅಲ್ಲೂಯ್ಯ. ನೀತಿವಂತನು 7 ಸಾರಿ ಪಡಿದ ತಿರುಗಿ ಲೇಸ್ತನು. ಮತ್ತಿದೆ, ನೀತಿವಂತನು ಸಿಂಹದಾಗೆ ಧೈರ್ಯವಾಗಿರೋನು. ಅವನು ಯುದ್ಧ ಭೂಮಿಯಲ್ಲಿ ಕೊನೆವರೆಗೂ, ಅವನ ಕೊನೆ ಶ್ವಾಸವರೆಗೂ ಅವನು ಯುದ್ಧ ಮಾಡುತ್ತಾನೆ ಇರ್ತಾನೆ ಹೊರತು ಅವನ ಹೃದಯದಲ್ಲಿ ಧೈರ್ಯ ಬಿಟ್ಟು ಹೋಗುವುದಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ನೀತಿವಂತನಾಗಿರಬೇಕಾದರೆ ನಾವು ಆ ನಮ್ಮ ನೀತಿಯನ್ನು ಎಂಬ ವಜ್ರ ಕವಚವನ್ನು ಬಹಳ ಜಾಗರೂಕರಾಗಿ ಕಾಪಾಡಿಕೊಳ್ಳಬೇಕು. ಸಕಲ ಪರಿಶುದ್ಧರಿಗಾಗಿ ಪ್ರಾರ್ಥನೆ ಮಾಡುವ ನನ್ನ ಪ್ರಾರ್ಥನಾ ಸಹೋದರರೇ, ಸಹೋದರಿಯರೇ, ಇದನ್ನೇ ನಾನು ಮತ್ತು ಈ ಕವಚಗಳ ವಿಷಯದಲ್ಲಿ, ಈ ಸರ್ವಾಯುಧಗಳ ವಿಷಯದಲ್ಲಿ ಇನ್ನೂ ಅನೇಕ ಕಾರ್ಯಗಳು ನಿಮಗೆ ತಿಳಿಸಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರ, ಸಮಯವಾಗಿರುವುದರಿಂದ ಇದನ್ನು ಮತ್ತು ತಿರುಗಿ ಇದೇ ಶುಕ್ರವಾರ ಇದೇ ಸಮಯದಲ್ಲಿ ನಿಮ್ಮ ಬಳಿಗೆ ಎಚ್ಚರವಾಗಿದ್ದು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬ ಸಂದೇಶವನ್ನು ತರ್ತೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಾವು ಕಲ್ತಿರೋದು ಸತ್ಯ ಎಂಬ ನಡಕಟ್ಟನ್ನು, ವಜ್ರ ಕವಚ ಎಂಬ ನೀತಿ ಎಂಬ ವಜ್ರ ಕವಚನು. ಮಿಕ್ಕಿದ ವಿಷಯದಲ್ಲೆಲ್ಲ ನಾವು ಕಲಿಯೋಣ. ಈ ವಿಷಯಗಳು ನಾವು ಅಧ್ಯಯನ ಮಾಡಿಕೊಳ್ಳೋ, ನಾವು ಓದಿರ್ತಕ್ಕಂಥ ಎಲ್ಲ ವಚನಗಳು ಓದಿಕೊಂಡು ತಯಾರಾಗಿರ್ತೀರಿ. ಎಲ್ಲರೂ ವಾಚ್ ಆ್ಯಂಡ್ ಪ್ರೇ ಮೂವ್ಮೆಂಟ್ಗಾಗಿ ಎಲ್ಲರೂ ತಯಾರಾಗಿರ್ತೀರಿ. ತುಂಬ ಜನರು ನಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ಕಣ್ಣನ್ನು ಮುಚ್ಚ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನುಕೂಲವಾದವರು ಎದ್ದೆಲ್ಲರೂ, ವಯಸ್ಸಾಗಿದ್ದವರು ಬಿಟ್ಟು ಎಲ್ಲರೂ ಎದ್ದು ನಿಂತು ದೇವರಿಗೆ ಸ್ತೋತ್ರ ಮಾಡ್ತಾ, ನಮ್ಮ ಎಚ್ಚರ ಎಲ್ಲರೂ ಎದ್ದು ನಿಂತು ದೇವರಿಗೆ ಸ್ತೋತ್ರ ಮಾಡ್ತಾ ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಎಷ್ಟರಿಗೆ ಅರ್ಥ ಆಯಿತು? ಎಲ್ಲ ಅರ್ಥ ಆಗಿದ್ದವರು ಎಲ್ಲರೂ ಕೈಗಳು ತಟ್ಟಿ ದೇವ್ರ ಮುಂದೆ. ಎಲ್ಲರೂ ಅರ್ಥ ಆಗಿದ್ದರು, ಎಲ್ಲರೂ ಕೈಗಳು ತಟ್ಟಿ, ಕೈಗಳು ಉಳ್ಳವರೆದ್ರು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಕಂಪ್ಲೀಟ್ ಒಂದು ಪ್ಯಾಸೇಜ್ ಅನ್ನು ತಗೊಂಡಿದ್ದೀನಿ ನಾನು. ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ಈ ಪ್ಯಾಸೇಜನ್ನು, ಈ ಒಂದು ಭಾಗವನ್ನು ಓದಿಕೊಂಡು ನಿಮ್ಮನ್ನು ಎಚ್ಚೆತ್ತುಗೊಳಿಸಿಕೊಳ್ತೀರಿ. ಎಷ್ಟು ಮಾತ್ರಗೂ ಸೈತಾನ ತಂತ್ರೋಪಾಯಗಳಿಗೆ ಬೀಳದಂತೆ ನಿಮ್ಮನ್ನು ನೀವು ಜಾಗರೂಕರಾಗಿ ಕಾಪಾಡಿಕೊಳ್ತೀರಿ. ನೀವೆಲ್ಲ ಕೆಲಸ ಮಾಡ್ತೀರಿ, ಇದನ್ನು ಕೂಡ ಗಮನಿಸ್ತಾ ಇರಬೇಕು. ಯಾಕಂದ್ರೆ ನೀವು ಬಹಳ ಈಗ ಇನ್ನು ಮುಂದೆ ವಿ ಆರ್ ದ ಗಾಡ್ಸ್ ಪೀಪಲ್. ಹಲ್ಲೆಲೂಯಾ. ದೇವ ಜನರು ನಾವೇನಾಗಿದ್ದೇವೆ? ಪೌರರಾಗಿದ್ದೇವೆ ಹೊರತು ನಾವು ಸೈನಿಕರಲ್ಲ. ಹಲೋ, ನಮಗೆ ಸೈನ್ಯ ಯಾರಿದೆ? ದೇವರಿಂದ ಉಂಟಾಗಿರುವ ಸೈನ್ಯವೇ ನಮ್ಮನ್ನು ಕಾಪಾಡ್ತಾ ಇದೆ. ಕನ್ನಡ ಮುಚ್ಚನ ಪ್ರಾರ್ಥಿಸೋಣ. ಎಲ್ಲರೂ ತಮ್ಮ ತಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಲೋಕದಲ್ಲಿರುವ ಸಕಲ ಪರಿಶುದ್ಧರಿಗಾಗಿ ಎಲ್ಲಾ ತರವಾದ ವಿಜ್ಞಾಪನೆಗಳಿಂದಲೂ ಮತ್ತು ಪ್ರಾರ್ಥನೆ ಮಾಡ್ತಾ ಜಾಗರೂಕರಾಗಿರಬೇಕೆಂಬುದಾಗಿ ನೀನು ಹೇಳಿರುವ ಈ ಮಾತಿನ ನಿಮಿತ್ತ ಕರ್ತನೆ, ಇವತ್ತು ನಾವು ಬೈಬಲ್ ಅಧ್ಯಯನವನ್ನು ಮಾಡುತ್ತೇವೆ ರಾಜ. ಕರ್ತನೆ, ಸತ್ಯ ಎಂಬ ನಡಕಟ್ಟು, ವಜ್ರ ಎಂಬ ನೀತಿ ಎಂಬ ವಜ್ರ ಕವಚವನ್ನು, ಕರ್ತನೆ ರಾಜಾದಿರಾಜನೇ ಸಮಾಧಾನ ಎಂಬ ಸುವಾರ್ತೆ ಎಂಬ ಕೆರೆಗಳನ್ನು ಮೆಟ್ಟಿಕೊಂಡು, ಇದೆಲ್ಲದಕ್ಕಿಂತ ನಂಬಿಕೆ ವಿಶ್ವಾಸ ಎಂಬ ಗುರಾಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು, ರಕ್ಷಣೆ ಎಂಬ ಶಿರಸ್ತ್ರಾಣವು ಹೆಲ್ಮೆಟ್ ಅನ್ನು ಹಾಕಿಕೊಂಡು, ಆತ್ಮದಿಂದ ಉಂಟಾಗತಕ್ಕಂಥ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಂಡು ಹೇಗೆ ನಾವು ಎಚ್ಚರವಾಗಿರಬೇಕೆಂಬುದಾಗಿ ಕರ್ತನೆ ನೀನು ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಆತ್ಮೀಯರು, ಹೊಸದಾಗಿ ಬಂದಿರತಕ್ಕಂಥ ಕ್ರೈಸ್ತ ಭಕ್ತರು, ಹೌದು, ಎಲ್ಲ ಪ್ರಾರ್ಥನೆಗಳಿದೆ. ಏಕಾಂತ ಪ್ರಾರ್ಥನೆ, ಆದರೆ ಎಚ್ಚರವುಳ್ಳವರಾಗಿ ಏಕಾಂತ ಪ್ರಾರ್ಥನೆ ಮಾಡಬೇಕು. ಹೌದು, ಉಪವಾಸ ಪ್ರಾರ್ಥನೆ, ಆದರೆ ಎಚ್ಚರವುಳ್ಳವರಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಹೌದು, ವಿಜ್ಞಾಪನೆ ಪ್ರಾರ್ಥನೆ, ಎಚ್ಚರವುಳ್ಳವರಾಗಿ ವಿಜ್ಞಾಪನೆ ಪ್ರಾರ್ಥನೆ ಮಾಡಬೇಕು. ಹೌದು, ಏಕೀಭವಿಸಿ ಎಲ್ಲಿ 2-3 ಏಕೀಭವಿಸಿ ಮಾಡ್ತೇವೆ, ಅಲ್ಲಿ ಕೂಡ ಎಚ್ಚರವುಳ್ಳರಾಗಿ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಿಂದ ಇವತ್ತು ನಾವು ಎಲ್ಲ ಲೋಕದಲ್ಲಿರುವ ಸಕಲ ಪರಿಶುದ್ಧರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಈ ಎಲ್ಲ ಸರ್ವಾಯುಧಗಳನ್ನು ಧರಿಸಿಕೊಂಡು ಎಚ್ಚರವಾಗಿದ್ದು ಸೈತಾನ ತಂತ್ರೋಪಾಯಗಳು ತಿಳಿದುಕೊಂಡವರಾಗಿರುವಂತೆ ಇವತ್ತು ನಿನ್ನ ವಾಕ್ಯದಿಂದ ಕರ್ತನೆ ನಾವು ಯಾವುದೇ ರೀತಿಯಲ್ಲಿ ಎಚ್ಚರವಾಗಿದ್ದು ಸೈತಾನ ತಂತ್ರೋಪಾಯಗಳನ್ನು ಹೇಗೆ ತಿಳಿದುಕೊಳ್ಳಬೇಕಂತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಭಾಗದಲ್ಲಿ, ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ಬರಲ್ಬಿಟ್ಟಿರುವ ಈ ಭಾಗದಲ್ಲಿ ಕರ್ತನೆ ನಮ್ಮನ್ನು ಎಚ್ಚರಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮ ಆತ್ಮಗಳನ್ನು ಚೈತನ್ಯಗೊಳಿಸಿ, ನೀತಿ ಎಂಬ ವಜ್ರಕವಚಗಳನ್ನು ಧರಿಸಿ ನೀತಿವಂತರು ಸಿಂಹದ ಹಾಗೆ ಧೈರ್ಯವಾಗಿರೋಣ ಎಂಬುದಾಗಿ ಹೇಳಿದಂತೆ ರಾಜ, ಎಲ್ಲರೂ ಇನ್ನು ಮುಂದೆ ಸಿಂಹದ ಹಾಗೆ ಧೈರ್ಯವಾಗಿದ್ದು ಕರ್ತನೆ ಬರ್ತಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕರ್ತನೆ ಸರಳವಾಗಿ ಎದುರಿಸ್ತಾ ಜಯಿಸಿಕೊಳ್ಳುತ್ತಾ ಜಯಶಾಲಿಗಳಾಗಿದ್ದು ವಾಕ್ಯದಲ್ಲಿದೆ ನೀವು ಜಯಶಾಲಿಗಳಕ್ಕಿಂತ ಹೆಚ್ಚಿನವರಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ ರಾಜ. ರೋಮಪುರದವರವರು ಬರೆದ ಪತ್ರಿಕೆ ವಿ ಆರ್ ಮೋರ್ ದನ್ ಕಾಂಕರರ್ ಎಂಬುದಾಗಿ. ಹೌದು ರಾಜ,
ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ನಾವು ಈ ಭಯಭಕ್ತಿ ಎಚ್ಚರಿಕೆ ಉಳ್ಳವರಾಗಿದ್ದು ಕರ್ತನೆ, ಪ್ರಾರ್ಥನೆ ಮಾಡೋರಾಗಿದ್ದು ಕರ್ತನೆ, ಲೋಕದಲ್ಲಿರುವ ಸಕಲ ಪರಿಶುದ್ಧರು ಆಗಿರುವ ಎಲ್ಲರಿಗಾಗಿ, ನಮ್ಮೆಲ್ಲರಿಗೂ, ನಾವು ಪರಿಶುದ್ಧರಾಗಿದ್ದೇವೆ, ಪರಿಶುದ್ಧರಾಗಿರುವ ಪ್ರತಿಯೊಂದು ಪರಿಶುದ್ಧರಿಗಾಗಿ ಪ್ರಾರ್ಥನೆ ಮಾಡ್ತಿರುವಾಗ ನಮ್ಮ ಸಾಕ್ಷಿ ಪರಿಶುದ್ಧವಾಗಿರ್ಬೇಕು ರಾಜ, ನಮ್ಮ ಜೀವನ ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧತೆ ಎನ್ನುವುದೇ ನಂಬಿಕಸ್ತಿಗೆ, ಆ ಪರಿಶುದ್ಧತೆ ಎನ್ನುವುದೇ ಸತ್ಯ ಅನ್ನೋ ಸತ್ಯವನ್ನು ಇವತ್ತು ನಾವು ತಿಳಿದುಕೊಂಡಿರ್ತೀವಿ ರಾಜ. ಕೃಪಾಕಣಿಕನವುಳ್ಳ ದೇವರೇ, ಯಾವತ್ತು ಪರಿಶುದ್ಧತೆಯನ್ನು ಕಳ್ಕೊಂಡು ಭಯಭ್ರಾಂತರಾಗಿ ದಿಗುಲು ಚಿಂತೆಯಿಂದ ಬೆಳೆದಂತೆ ನಿನ್ನ ಪವಿತ್ರಾತ್ಮದಿಂದ ಯಾವತ್ತು ಪರಿಶುದ್ಧರಾಗಿ ಉಳಿಯುವಂತೆ ಪವಿತ್ರಾತ್ಮದಿಂದ ಎಚ್ಚರಿಸಲ್ಪಟ್ಟು ಗದರಿಸಲ್ಪಟ್ಟು ನೀತಿ ಮಾರ್ಗದಲ್ಲಿ ನಮ್ಮನ್ನು ಯಾವತ್ತಿಗೂ ನಡೆಸ್ತಾ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಕರ್ತನೆ. ಕೇಳ್ತಿರ್ತಕ್ಕಂಥ ಎಲ್ಲಾ ಪ್ರಿಯ ಸಹೋದರಿ ಸಹೋದರರು ಹಾಗೂ ವಾಚ್ ಅಂಡ್ ಪ್ರೇಯರ್ ಮೂಮೆಂಟ್ ಅಲ್ಲಿ ಭಾಗವಹಿಸುವ ಎಲ್ಲಾ ಸದಸ್ಯರಿಗೂ, ಪೀಸ್ ಮೇಕರ್ನ ಎಲ್ಲಾ ಸದಸ್ಯರಿಗೂ, ಬೆಂಬಲಿಗರಿಗೂ, ಈ ಸೇವೆಯನ್ನು ಬೆಂಬಲಿಸ್ತಿರ್ತಕ್ಕಂಥ ಎಲ್ಲಾ ಬೆಂಬಲಿಗರಿಗೂ, ಸಪೋರ್ಟರ್ಸ್ಗೂ, ಪಾರ್ಟ್ನರ್ಸ್ಗಳಿಗೂ ಬಲ ತುಂಬು ಕರ್ತನೆ. ಈ ಸಂದೇಶವು ನಿಮ್ಮ ಈ ಎಲ್ಲಾ ಜನರ ತರಲಿಕ್ಕೆ ನನಗೆ ಶಕ್ತಿಯನ್ನು, ನನಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಪೀಸ್ ಮೇಕರ್ನ ಎಲ್ಲಾ ಸಭಿಕರು, ಸಭಿಕರು, ಭಕ್ತರು, ಪ್ರಾರ್ಥನಾ ವೀರರು ಕರ್ತನೆ, ಇವರೆಲ್ಲರಿಂದ ಕರ್ತನೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ಎಲ್ಲಾ ಜನರಲ್ಲಿ ಕರ್ತನೆ ಆತ್ಮವಿಶ್ವಾಸ, ಧೈರ್ಯ, ಸಾಮರ್ಥ್ಯ ಉಂಟು ಮಾಡಿ ಇನ್ನು ಮುಂದೆ ಕರ್ತನೆ ಈ ಸಿರೀಸ್ ಅನ್ನು, ವಾಚ್ ಅಂಡ್ ಪ್ರೇ ಎಂಬ ಈ ಸಿರೀಸ್ ಅನ್ನು ಎಲ್ಲರೂ ಹಾಜರಾಗಿ ಕೇಳಿ ಬಲ ಹೊಂದಿ ಕೆಡುಕನ ಕೆಟ್ಟ ಕಾಲದಲ್ಲಿ ಸೈತಾನನ್ನು ಎದುರಿಸಿ, ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕಾಗಿ ಸಮರ್ಥರಾಗುವಂತೆ ಸಹಾಯ ಮಾಡು ಕರ್ತನೆ. ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಐಶ್ವರ್ಯವು, ಮಾನ ಸನ್ಮಾನವು, ರಕ್ಷಣೆಯು, ನಿತ್ಯಶಿಯು, ಜಾಗರೂಕತೆ ಉಳ್ಳ ಸ್ವಸ್ಥ ಮನಸ್ಸು ನಮಗೆ ಅನುಗ್ರಹಿಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ಕೇಳಿದೆ. ಈ ವಾಕ್ಯಗಳನ್ನು ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಲಾಗ್ತದೆ. ಎಲ್ಲರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್